ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ವಿಜಯ ಅವರೇ, ಪ್ರಾರ್ಥನೆಯನ್ನ ಮಾಡಿ ತರಗತಿಯನ್ನು ಮುಂದುವರಿಸಿ. ಪ್ರಾರ್ಥನೆ ನಿಮ್ಗಾಗಲ್ಲ ಅಂದ್ರೆ ಉಮಾ ಅವರೇ ಬೇಕಾದ್ರೂ ಮಾಡಿ, ಹೇಗಾದ್ರೂ ಸರಿ. ಮಾಡ್ತೀನಿ, ನೋಡೋಣ. ಮೂರೇ ತಾನೇ ಗುರು ಬ್ರಹ್ಮ. ಹೌದು ಹೌದು, ಮಾಡಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ. ಸ್ಟಾರ್ಟ್ ಮಾಡ್ಬೋದಾ? ಈ ದಿನ ವಿವೇಕ ಚೂಡಾಮಣಿದು D41 ಮಾಡ್ಬೇಕಾಗಿದೆ. ಏನೋ ಎಷ್ಟೋ ದಿನ ಆಗಿದೆಯೇನೋ ಅನ್ಸುತ್ತೆ. ನಾನು ಲಾಸ್ಟ್ ವೀಕ್ ಇಲ್ಲ, ಅದರ ಲಾಸ್ಟ್ ವೀಕ್ ಬಂದಿದ್ನೋ ಏನೋ ಗೊತ್ತಿಲ್ಲ. ಎಷ್ಟೋ ದಿನ ಮಿಸ್ ಮಾಡ್ಕೊಂಡು ಏನೋ ಕಳ್ಕೊಂಬಿಟ್ಟಂಗ ಆಗ್ಬಿಟ್ಟಿದೆ. ಹಾಗಾಗಿ ಕೆಲವು ಸ್ವಲ್ಪ ತಡವರ್ಸ್ಬಹುದು ನಾನು. ಅದಕ್ಕೆಲ್ಲ ಕ್ಷಮೆ ಇರ್ಲಿ, ಆಯ್ತಾ? ಈ D41 ನಲ್ಲಿ ನಮ್ಮ ಗುರುಗಳು 6 ಪ್ರಶ್ನೆಗಳು ಮಾಮೂಲು, ಶಿಷ್ಯ ಕೇಳೋದು, ಅದು ಹೇಳೋದು, ತತ್ವಮಸಿ ಮುಗಿದಿದೆ. ಈಗ ಜೀವನ್ ಮುಕ್ತನ ಬಗ್ಗೆ ಗುರುಗಳು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಜೀವನ್ ಮುಕ್ತ ಅಂದ್ರೆ ಯಾರು, ಹೇಗಿರ್ತಾನೆ, ಅಥವಾ ಜ್ಞಾನಿ ಅಂದ್ರೆ ಏನು, ಅವನು ಹೇಗಿರ್ತಾನೆ, ಅದ್ರ ಬಗ್ಗೆ ಗುರುಗಳು ಇದರಲ್ಲಿ ಸ್ವಲ್ಪ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಜೀವನ್ ಮುಕ್ತ ಅಥವಾ ಜ್ಞಾನಿ ಅಂತನಾದ್ರೂ ಹೇಳ್ಬೋದು, ಜೀವನ್ ಮುಕ್ತ ಅಂತಾದ್ರೂ ಹೇಳ್ಬೋದು. ಅಂದ್ರೆ ಅವನು ಯಾರು, ಅವನು ಹೇಗಿರ್ತಾನೆ ಅನ್ನೋದು ಒಂದು ಪ್ರಶ್ನೆ. ನಮ್ಮ ಉಮಾ ಅವ್ರಿಗೆ ಕೇಳೋಣ. ಅದ್ರಲ್ಲೊಂದು ಶ್ಲೋಕ ಇದೆಯಲ್ಲ, ಅದು ನಾನು ಬರ್ಕೊಂಡಿಲ್ಲ, ಅದ್ರದ್ದೊಂದು ಹೇಳ್ಬಿಟ್ಟು ಮಾಡಿ ಉಮಾ ಅವ್ರೆ. ಆಯ್ತು. ಇಲ್ಲಿ ಒಂದು ಶ್ಲೋಕ ಹೇಳ್ತಾರೆ ವಿವೇಕ ಚೂಡಾಮಣಿಯಲ್ಲಿ. ಒಂದು ಈ ವಿವೇಕ ಚೂಡಾಮಣಿದು ಪುಸ್ತಕ ಏನಾದ್ರು ನಿಮ್ಮ ಹತ್ರ ಅವೈಲೇಬಲ್ ಇದೆ? ವಾಲ್ಯೂಮ್ 1 and 2 2 ಬುಕ್ ಇದೆ ಇದು. ಹೌದಾ? ಚಿಕ್ಕದಾ ದೊಡ್ಡದಾ? ತುಂಬಾ ಇದೆ ಸುಮಾರಾಗಿ. ಯಾಕೆಂದ್ರೆ ನನಗೆ ಶ್ಲೋಕಗಳು ಗುರುಗಳು ಹೇಳಿದಾಗ ಅದನ್ನ ನಾನು ಫಾಲೋ ಮಾಡಿರಲ್ಲ. ಆ ಶ್ಲೋಕಗಳು ಈ ಎಕ್ಸ್ಪ್ಲನೇಷನ್ ಜೊತೆಗೆ ಆ ಶ್ಲೋಕ ನೋಡ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಒಟ್ಟು ಒಂದು 310 ಹಂಗೆಲ್ಲ ಪೇಜಸ್ ಇದೆ. ವಾಲ್ಯೂಮ್ 2 ಅಲ್ಲಿ 311 ಇದೆ. ಮೊದಲೊಳಗೂ ಅಷ್ಟೇ ಇದೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಇದು ಚಿನ್ಮಯಾನಂದ ಅವರು ಇದ್ ಮಾಡಿರೋದು. ರಾಮಕೃಷ್ಣಾಶ್ರಮನಲ್ಲೂ ಸಿಗುತ್ತೆ ಅಲ್ಲಲ್ಲ, ಇದು ಇವ್ರದ್ದು ಚಿನ್ಮಯ ಮಿಷನ್ ಇದೆ. ಚಿನ್ಮಯ ಮಿಷನ್ ಸಿಗ್ಬೋದು. ಬೇರೆ ಯಾರೆಲ್ಲ ಬರ್ದಿರ್ತಾರೆ. ಇದು ಚಿನ್ಮಯಾನಂದ ಅವ್ರದ್ದು ವ್ಯಾಖ್ಯಾನ. ಇದು ಈ ಚಿನ್ಮಯಾನಂದ ಅವ್ರದ್ದು ವ್ಯಾಖ್ಯಾನ ಮಾಡಿರೋದು. ಅನುವಾದ ಯಾರು? ಪುರುಷೋತ್ತಮ ರಾಮ್ ಅಂತ. ಇದು ಚಿನ್ಮಯಾನಂದ್ರದ್ದೇ. ಇದು ವ್ಯಾಖ್ಯಾನನೂ ಇದೆ. ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಚಿನ್ಮಯಾನಂದ್ರ ಇದು ಬಟ್ ಏನಂದ್ರೆ ಶಂಕರಾಚಾರ್ಯರ ವಿರಚಿತ ಅಂತ ಹೇಳಿ ನಾವೆಲ್ಲ ಹೇಳ್ತೀವಿ. ಬಟ್ ಅದಕ್ಕೆ ಇನ್ನು ಪೂರ್ಣ ಪುಷ್ಟಿ ಬರ್ಲಿಲ್ಲ. ಶಂಕರಾಚಾರ್ಯರದೇ ಅನ್ನೋದು ಎಲ್ಲೋ ಒಂದ್ ಕಡೆ ಕೆಲವು ಡೌಟ್ ಅಂತಾರೆ, ಕೆಲವು ಶಂಕರಾಚಾರ್ಯರು ಅಂತ ಹೇಳ್ತಾರೆ. ಸೊ ನಾವು ಇದ್ರೊಳಗಿರೋ ಏನು ಜ್ಞಾನ ಇದೆ ಅದನ್ನ ಇಟ್ಕೋಣ ಇವಾಗ ನಮ್ಗೆ. ಅವ್ರು ಹೇಳಿದ್ರ ಬಿಟ್ರ ಅನ್ನೋದು ಬಿಡ. ಯಾಕಂದ್ರೆ ನನ್ನ ಮೊನ್ನೆ ಅವ್ರ ಬ್ರದರ್ ಹೇಳ್ದಾಗ್ಲು ಇಲ್ಲ ಇದ್ರೊಳಗೊಂದು ಸ್ವಲ್ಪ ವೇರಿ ಆಗಿದೆ, ಶಂಕರಾಚಾರ್ಯರು ಬರ್ದಿಲ್ಲ ಅಂತ ಆರ್ಗ್ಯೂ ಮಾಡ್ತಾ ಇದ್ರು. ನಾನು ಅದನ್ನ ಹಾಗೆ ಬಿಟ್ಬಿಟ್ಟೆ ಅಷ್ಟೇನೆ.
ನನ್ಗೆ ಇಲ್ಲಿ ಏನಿದೆ ನಮ್ಮ ಗುರುಗಳು ನಮ್ಗೆ ಏನು ಜ್ಞಾನ ಕೊಟ್ಟಿದ್ದಾರೆ ಆ ಜ್ಞಾನನ ನಾವು ತಗೋಣ ಅಷ್ಟೇನೆ. ಗುರುಗಳು ಹೇಳಿದ್ದು ನಾವು ಕೇಳಿದ್ರೆ ಸಾಕು ಅಷ್ಟೇ. ಅಷ್ಟೇ ನನ್ಗೆ ಇವಾಗ ಜ್ಞಾನ ಬೇಕು. ಇಲ್ಲಿ ಇದನ್ನ ಉಮಾ ಹೇಳದ್ಲ ಇವ್ರು ಹೇಳಿದ್ರ ಅನ್ನೋದು ಬೇಕು. ನನ್ ಖಂಡಿತ ಬೇಡ ಅಂತ ಹೇಳಲ್ಲ. ಆದ್ರೆ ಕೆಲವೊಂದ್ ವಿಷಯ ಬಂದಾಗ ನಾವ್ ಅದನ್ನ ಒಂದ್ ಸ್ವಲ್ಪ ಗಮನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು ಅನ್ಸತ್ತೆ ಅಲ್ವಾ ಮೇಡಮ್? ಯಾಕಂದ್ರೆ ಅಲ್ಲೊಂದ್ ಸ್ವಲ್ಪ ಹೇಳ್ತೆ ಅದೋ ಒಂದ್ ಪದ ಇಟ್ಕೋತಾರೆ, ಈ ಶಂಕರಾಚಾರ್ಯ ಆಗಿದೆ ಇದು ಹಿಂಗ್ ಹೇಳ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ಪಂಚಕೋಶಕ್ಕೆ ನಿಲ್ಲಿಸ್ಬಿಡ್ತಾ ಇದ್ದಾರೆ ಇವರು, ಪಂಚಕೋಶದಲ್ಲಿ ಆನಂದಮಯಕ್ಕೆ ನಿಲ್ಲಿಸ್ಬಿಡ್ತಾರೆ ಅಂತಾರೆ. ಇಲ್ಲ ಅವ್ರು ಶಂಕರಾಚಾರ್ಯ ಅದಕ್ಕೆ ಮುಂದಕ್ಕೆ ಹೋಗ್ತಾರೆ, 5 ಕೋಶಗಳನ್ನ ಬಿಟ್ಟು ಮುಂದೆ ಹೋಗ್ಬೇಕು ಅನ್ನುವಂಥದ್ದು ಅವ್ರು ತಿಳಿಸ್ತಾರೆ. ಇದ್ರೊಳಗೆ ಹಿಂಗ್ ತಿಳಿಸ್ತಾ ಇಲ್ಲ ಅನ್ನೋಂತ ಒಂದು ಸಣ್ಣ ಪುಟ್ಟದ್ದು ಇದೆ ವಿಷಯಗಳು. ಸೊ ನಾನು ಅದಕ್ಕೆ ಹೆಚ್ಚು ಮಾಡಿಲ್ಲ. ನಮಗೆ ಅದು ತಿಳಿಸಿದಾರಲ್ಲ ಆ ಪಂಚಕೋಶಗಳು ನಾನಲ್ಲ ಅಂತ ಹೇಳಿ ಮುಂದೆ ಹೋಗೋದು ನಮ್ಗೆ ಹೇಳಿದ್ಮೇಲೆ ನಾವಿವಾಗ ಅವ್ರು ಹೇಳಿಲ್ಲ ಇವ್ರು ಹೇಳಿಲ್ಲ ಅಂತ ನಾ ಅದ್ರ ಬಗ್ಗೆ ಹೋಗ್ಬಾರ್ದು ಅನ್ನೋಂಥದ್ದು ಕೆಲವೊಂದು ವಿಷಯಕ್ಕೆ ಅವರು ಹೇಳಿದ್ದಾರೆ. ಪಂಡಿತರುಗಳು ಮಾಡ್ಕೊಂಡಿರೋಂತ ಅದು ಏನಂತಂದ್ರೆ ಈ ಅದ್ವೈತದಲ್ಲಿ ಬೇರೆ ಬೇರೆ ಎಲ್ಲಾರು ಎಷ್ಟೊಂದ್ ಜನ ಒಪ್ಕೊಳ್ಳಲ್ಲ ಅದನ್ನ. ಯಾಕೆಂದ್ರೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತನ ಇವ್ರುಗಳು ಒಪ್ಕೊಳ್ಳಲ್ಲ, ದ್ವೈತ ದೇವರು ವಿಶಿಷ್ಟಾದವರೆಲ್ಲ ಒಪ್ಕೊಳ್ಳಲ್ಲ. ಅವ್ರು ಅವ್ರದೇ ಆದ ಒಂದು ಬ್ರಹ್ಮಸೂತ್ರಕ್ಕೆ ಅವ್ರುಗಳೇ ಬೇರೆಯವ್ರು ಬೇರೆ ತರ ಬರ್ದಿದ್ದಾರೆ. ಇದೇ ವಿವೇಕ ಚೂಡಾಮಣಿ ಬಗ್ಗೆನಾ? ಇಲ್ಲ, ಬ್ರಹ್ಮಸೂತ್ರ ಹೇಳ್ತಾರೆ. ವಿವೇಕ ಚೂಡಾಮಣಿ ಕೆಲವೆಲ್ಲ ಯಾರೇನು ಮಾಡಕ್ಕಾಗಲ್ಲ, ಕೆಲವು ಉಪನಿಷತ್ಗಳೆಲ್ಲ ಯಾರು ಏನ್ ಟಚ್ ಮಾಡಕ್ ಆಗಲ್ಲ, ಅದು ಹಾಗೆ ಅದು ಉಳ್ಕೊಂಡ್ ಬಂದ್ಬಿಡತ್ತೆ ಅದನ್ನ. ಬ್ರಹ್ಮಸೂತ್ರದ ಬಗ್ಗೆ ಇವರು ಅದ್ವೈತದವ್ರು ಒಂದ್ ತರ ಹೇಳ್ತಾರೆ, ದ್ವೈತದವ್ರು ಒಂದ್ ಸ್ವಲ್ಪ ಬೇರೆ ತರ ಹೇಳ್ಕೊಂಡ್ಯಾರ, ವಿಶಿಷ್ಟ ಅದ್ವೈತದವ್ರು ಬೇರೆ ತರ ಹೇಳಿದ್ದಾರೆ. ಅದನ್ನ ನಾನು ಯಾವ್ದೋ ಒಂದ್ ಬುಕ್ಕಲ್ಲಿ ಓದ್ತಾ ಬರ್ತಾ ಇದ್ದೆ. ಅವಾಗ ಇದೇನ್ ಬೇರೆ ತರ ಕಾಣಿಸ್ತಾ ಇದೆಯಲ್ಲ ನೋಡುವಾಗ ಅದು ಅವ್ರು ಬೇರೆಯವ್ರು ಹೇಳಿರೋದಂತ ಗೊತ್ತಾಯ್ತದ. ಸೊ ನಾವು ನಮಗೆ ಗುರುವಾಣಿ ಮುಖ್ಯ ನಮ್ಗೆ. ಸೊ ನಾವು ಆ ಗುರುವಾಣಿ ಏನ್ ಬಂದಿದೆ ಅದ್ರ ಮುಖಾಂತರ ಹೋಗೋಣ ನಮಗೆ ಅಷ್ಟೇ ಅಲ್ವಾ? ಹೌದು. ತುಂಬಾ ಕನ್ಫ್ಯೂಷನ್ಸ್ ಇಟ್ಕೋಬಾರ್ದು ನಾವು ಇದು ವಿಷಯದಲ್ಲೆಲ್ಲ. ಯಾಕಂದ್ರೆ ಇದು ಏನ್ ಗೊತ್ತಾ, ನೀವು ಕೆಲವು ತುಂಬಾ ಇಂಟೆಲೆಕ್ಟ್ ಇರ್ತಾರಲ್ಲ, ಅವ್ರು ಕೇಳೋ ಪ್ರಶ್ನೆಗಳು ಪ್ರಶ್ನೆನೇ ಓಡ್ತಾ ಇರ್ತಾರೆ, ಉತ್ತರಗಳು ಕೊನೆಗೆ ಎಂಡಿಗೆ ಹೋಗಕ್ಕೆ ಆಗಲ್ಲ. ಹಾಗಾಗಿ ನಾವು ಒಂದ್ ಸ್ವಲ್ಪ ಈ ವಿಷಯದಲ್ಲಿ ಏನಂದ್ರೆ ಸ್ವಲ್ಪ ದಡ್ರಾಗದೆ ಒಳ್ಳೇದು ಅನ್ಕೋತೇನೆ. ಗುರುಗಳು ಹೇಳೋದು ಒಂದ್ ಸ್ವಲ್ಪ ಇಟ್ಕೊಂಡು ತುಂಬಾ ಬುದ್ಧಿವಂತ ಆದ್ರೆ ನಾವು ಬರೀ ಪ್ರಶ್ನೆ ಕೇಳ್ತಾನೆ ಇರ್ತೀವಿ, ಗುರು ವಾಣಿನ ನಮ್ಮೊಳಗ್ ನಿಲ್ಲಿಸ್ಕೊಳಲ್ಲ. ಕೆಲವು ಸಲ ತುಂಬಾ ಎಷ್ಟು ಇನ್ನೋಸೆಂಟ್ ಹೇಗಿರ್ತಾರೆ ಅಂದ್ರೆ, ಒಂದು ಕಥೆನ ಕೇಳ್ತಾ ಇದ್ದೆ. ಒಬ್ಬ ಗುರು ಏನ್ ಮಾಡ್ತಾರೆ, ಶ್ರೀಶೈಲಕ್ಕೆ ಹೋಗ್ಬೇಕು ಅಂತ ಹೋಗಿರ್ತಾ ಇರ್ತಾರೆ. ಇನ್ ಬಿಟ್ವೀನ್ ಅಲ್ಲಿ ಅವ್ರಿಗೆ ತುಂಬಾ ಹಶ್ವಾಗಿರತ್ತೆ. ಒಂದ್ ಯಾವ್ದೋ ಮನೆ ಬಾಗಲ್ ತಟ್ತಾರೆ, ಅಲ್ಲಿ ತುಂಬಾ ಪೂರ್ ಪೀಪಲ್, ಒಬ್ಬ ಭಕ್ತ ಅಂದ್ರೆ ಬಡವ ಇರ್ಬೋದು, ಅವನು ತುಂಬಾ ಭಕ್ತ ಇರ್ತಾನೆ. ಅವ್ನೇನ್ ಮಾಡ್ತಾನೆ, ಇವ್ರನ್ನ ಕರ್ಕೊಂಡೋಗಿ ಆಧಾರ ಎಲ್ಲ ಮಾಡ್ತಾನೆ. ಎಲ್ಲಿ ಹೋಗ್ತಾ ಇದ್ದಕ್ಕೆ, ನಾನು ಶ್ರೀಶೈಲಾಗ ಹೋಗ್ತಾ ಇದ್ದೀನಪ್ಪ. ಅವ್ನು ಹೇಳ್ತಾನೆ, ಗುರುಗಳೇ ನಾನು ಮಹಾಶಿವ ಭಕ್ತ, ನಾನು ಬರ್ತಾ ನಂಗೆ ಒಂದ್ ಲಿಂಗ ತಂದ್ಕೊಡಿ ಅಂತ ಹೇಳ್ಬಿಟ್ಟು ಪಾಪ ಅವ್ನು ಕೇಳ್ಕೊತಾನೆ. ಈ ಗುರು ಏನ್ ಮಾಡ್ತಾರೆ, ಹೋಗ್ತಾರೆ ಶ್ರೀಶೈಲಕ್ಕೆ, ಎಲ್ಲ ನೋಡ್ತಾರೆ, ಬರ್ತಾರೆ, ಎಲ್ಲ ಆಗತ್ತೆ. ಇಲ್ಲಿ ಹತ್ರ ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ಜ್ಞಾಪಕ ಬರುತ್ತೆ, ನಾನು ಅವ್ನಿಗೆ ಹೇಳಿದ್ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು. ತಕ್ಷಣ ಏನ್ ಮಾಡ್ತಾರೆ, ಅವ್ನ್ ಬುದ್ಧಿ ಉಪಯೋಗಿಸ್ತಾರೆ. ಅಲ್ಲಿರೋದೊಂದು ಅವ್ರ ಹತ್ರ ಇದ್ದ ಟವಲ್ನೇ ಒಂಚೂರು ಹರಿದು ಬಿಡ್ತಾರೆ, ಅಲ್ಲಿರೋ ಒಂದ್ ಕಲ್ ತಗೋತಾರೆ, ಕಟ್ಬಿಡ್ತಾರೆ, ಬರ್ತಾರೆ. ಅವನ್ ಪಾಪ ಮತ್ತೆ ಅವ್ರನ್ನ ಭಕ್ತಿಯಿಂದ ಎಲ್ಲ ಸೇವೆ ಮಾಡಿ ಎಲ್ಲ ಮಾಡ್ತಾನೆ. ಆಮೇಲೆ ಏನು ಅಂತ ಕೇಳಿದಾಗ, ತಗೋ ನಾನು ಅಲ್ಲಿ ಶ್ರೀಶೈಲ ಇಂದ ತಗೊಂಡ್ ಬಂದಿದ್ದೀನಿ ನಾನು ನಿನ್ಗೆ ಅಂತ ಹೇಳ್ಬಿಟ್ಟು ಆ ಗಂಟು ಕೊಡ್ತಾರೆ. ಇದು ಯಾವ ಕಾರಣಕ್ಕೂ ಓಪನ್ ಮಾಡಬಾರ್ದು, ನೀನು ಇಟ್ಕೋಬೇಕು, ಪೂಜೆ ಮಾಡ್ಬೇಕು, ಮತ್ತೆ ಅದನ್ನ ಹಾಗೆ ಕಟ್ಬಿಟ್ಟು ಇಟ್ಬಿಡ್ಬೇಕು ನೀನು, ಅದನ್ನ ಓಪನ್ ಮಾಡ್ಬಾರ್ದು ಅಂತ. ಯಾಕಂದ್ರೆ ಓಪನ್ ಮಾಡಿದ್ರೆ ಕಲ್ಲಿರುತ್ತೆ. ಸೊ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತಾರೆ. ಆದ್ರೆ ಅವನು ಅದನ್ನ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾನೆ ಅಂತಂದ್ರೆ, ಅವನ್ಗೆ ಇದ್ರೊಳಗೆ ಅಭಿಮಾನನೇ ಇಲ್ಲ. ಯಾವುದೇ ಇದ್ರೊಳಗೂ ಅವನಿಗೆ ಒಂದು ಕ್ಷಣಕ್ಕೂ ಇವ್ರು ಬೇರೆ ಏನಾರು ನಂಗೆ ಕೊಟ್ಟಿರ್ಬೋದಾ ಅನ್ನೋ ಒಂದು ಅನುಮಾನನೇ ಇಲ್ದಲ್ಲಿ ಆ ಶ್ರೀಶೈಲ ಮಲ್ಲಿಕಾರ್ಜುನನ್ನೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನು ಪೂಜೆ ಮಾಡ್ತಾನೆ. ಕೊನೆಗೆ ಏನಾಗತ್ತೆ, ಆ ಶಿವನ್ನ ಒಲಿಸ್ಕೊಡ್ತಾನೆ. ಅವಾಗ ಇನ್ನೊಂದ್ಸಲಿ ಬರ್ತಾನೆ ಆ ಗುರು, ಇವನಿಗೆ ಏನ್ ಕೊಟ್ಟಿರ್ತಾನೋ ಅವನು ಬಂದಾಗ, ಮತ್ತೆ ಬಂದಾಗ ಇವ್ರ ಮನೆಗ್ ಬಂದಾಗ ನೋಡ್ತಾನೆ, ಮಹಾನ್ ಭಕ್ತ ಆಗಿ ಅವನ ಹೋಲಿಸ್ಕೊಂಡಿರ್ತಾನೆ. ಅವನಿಗೆ ಸಾಕ್ಷಾತ್ ದರ್ಶನನೂ ಆಗಿರುತ್ತೆ ಶಿವಂತಿದ್ದು. ಅವನ್ಗೆ ಹೆಂಗೆ ಅಂತ ಕೇಳ್ತಾನೆ, ನೀವು ನನ್ಗೆ ತಂದ್ಕೊಟ್ಟಿದ್ರಲ್ಲ, ಅದನ್ನ ಭಕ್ತಿಯಿಂದ ನಾನು ದಿನಾಶ್ರತೆ ಭಕ್ತಿಯಿಂದ ನಾನು ಪೂಜೆ ಮಾಡ್ತಾ ಇದ್ದೆ, ಹಾಗಾಗಿ ಆ ಶಿವ ನನಗೆ ಒಲೆದ ಅಂತ. ಅವಾಗ ಅವನಿಗೆ ಕಾಲಿಗೆ ಬೀಳ್ತಾನೆ.
ನಾನು ನಿನಗೆ ಅವನಿಗೆ ತನ್ನ ತಪ್ಪಿನ ಅರಿವಾಗತ್ತೆ, ಅವ್ನು ನಾನು ಏನ್ ತಪ್ಪು ಮಾಡಿದ್ದೆ ಅಂತ. ಆದ್ರೆ ಅವನ ಶ್ರದ್ಧೆ ವಿಶ್ವಾಸದಲ್ಲಿ ಯಾವುದೇ ಅನುಮಾನ ಇರ್ಲಿಲ್ಲ ಅವನಿಗೆ. ಇವನ್ ತಲೆಯಲ್ಲಿ ಕೂತಿತ್ತಲ್ಲ, ನಾನು ಅವನಿಗೆ ಮೋಸ ಮಾಡಿದೆ ಅಂತ, ತರದಲ್ಲಿ ಬಟ್ಟೆಲಿ ಒಂದ್ ಕಲ್ ಕಟ್ಬಿಟ್ಟು ಕೊಟ್ಟೆ ಅನ್ನೋದು ಇವನ್ ತಲೆಯಲ್ಲಿ ಇತ್ತಲ್ಲ. ಹಾಗಾಗಿ ಇವನಿಗೆ ಅದು ಪ್ರಾಪ್ತಿ ಆಗ್ಲಿಲ್ಲ, ಆ ಭಕ್ತನಿಗೆ ಪ್ರಾಪ್ತಿ ಆಯ್ತು ಅಂತ ಹೇಳಿ ಒಂದು ಕತೆ. ಹಾಗಾಗಿ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಗುರು ಮಾತನ್ನ ನಾವು ಕೇಳಿ ಅನುಸರಿಸ್ಕೊಳ್ತೀವಿ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತೀವಿ, ಆಗ ನಮಗೆ ಅದು ಪ್ರಾಪ್ತಿ ಆಗತ್ತೆ ಅಂತ ಹೇಳಿ. ನಿಜ. ಭಕ್ತಿನೇ ಅವ್ರಿಗೆ ಅಷ್ಟು. ಅಷ್ಟೇ. ಗುರು ವಾಣಿ, ಗುರು ದೇಹ ನೋಡ್ಬಾರ್ದು, ಗುರು ವಾಣಿ ಇದೆಯಲ್ಲ ಅದು ನಮಗೆ ಮುಖ್ಯ. ಚೆನ್ನಾಗಿತ್ತು ಕಥೆ. ಚೆನ್ನಾಗಿದೆ. ಇದು ಶುರು ಮಾಡಿ. ಕ್ವಶನ್ ಅವರು ನಿಮ್ಗೆ ಹೇಳಿದ್ರಲ್ಲ, ಹೇಳಿದ್ರು, ಪ್ರೇಯರ್ ಹೇಳಿದ್ರ ಅವ್ರು ಹೇಳಾಯ್ತು. ಓ ಎಸ್. ಓಕೆ. ಸೊ ಇವಾಗ ನನ್ಗೆ ಅವರು ವಿವೇಕ ಚೂಡಾಮಣಿಯ ಈ ಒಂದು ಜೀವನ್ ಮುಕ್ತ, ಇದಕ್ಕೆ ಮುಕ್ತನೇ ಇದೆ ಸ್ಥಿತಪ್ರಜ್ಞನಿಗೆ ಒಂದು ಗುರೂಜಿ ಹೇಳಿದ್ದಾರೆ 428ನೇ ಶ್ಲೋಕ. ಅದು ಬ್ರಹ್ಮಾತ್ಮನೋಹೋ ಶೋಧಿತಯೋ ರೇಖ ಭಾವಾವಗಾಹಿನಿ ನಿರ್ವಿಕಲ್ಪಾ ಚ ಚಿನ್ಮಾತ್ರ ವೃತ್ತಿ ಪ್ರಜ್ಞೇತಿ ಕಥೈತತೆ ಸುಸ್ಥಿತಾ ಸಾ ಭವೇದ್ಯಸ್ಯ ಸ್ಥಿತ ಪ್ರಜ್ಞ ಸ ಉಚ್ಯತೆ ಅಂತ ಹೇಳಿ ಅದಕ್ಕೆ ಅರ್ಥ ಹೇಳ್ತಾರೆ. ಬ್ರಹ್ಮ ಆತ್ಮ ಇವೆರಡನ್ನು ಶೋಧನೆ ಮಾಡಿ ಎರಡೂ ಒಂದೇ ಎಂಬುದನ್ನು ತಿಳಿಯುವ ನಿರ್ವಿಕಲ್ಪವೂ ಚಿನ್ಮಾತ್ರವೂ ಆದ ಚಿತ್ತವೃತ್ತಿಗೆ ಪ್ರಜ್ಞೆ ಎಂದು ಹೇಳುತ್ತಾರೆ. ಈ ಪ್ರಜ್ಞೆಯು ಯಾವಾತನಿಗೆ ಸ್ಥಿರವಾಗಿರುವುದೋ ಅವನು ಸ್ಥಿತ ಪ್ರಜ್ಞನೆನಿಸಿಕೊಳ್ಳುತ್ತಾನೆ ಅಂತ ಹೇಳಿ. ಯಾರು ಅವನನ್ನ ಕಣ್ಕೋತಾರೋ, ಆ ಒಂದು ಸ್ಥಿತ ಪ್ರಜ್ಞ ಸ್ಥಿತಿಯಲ್ಲಿ ಯಾರು ಉಳಿತಾರೋ ಅವನು ಸ್ಥಿತ ಪ್ರಜ್ಞಾ ಸ್ಥಿತಿಯಲ್ಲಿ ಯಾರು ಉಳಿತಾರೋ ಅವರಿಗೆ ಸ್ಥಿತ ಪ್ರಜ್ಞಾ ಅಂತ ಹೇಳಿ ನಾವು ಇದ್ರೊಳಗೆ ಹೇಳ್ತೀವಿ. ಇದ್ರೊಳಗೆ ಸೊ ಮುಂದೆ ಬೇಕಾದ ಮುಂದಿನ ಶ್ಲೋಕಗಳು ಹೇಳ್ಕೊಂಡು ಹೋಗ್ತೀರಾ, ಏನ್ ಮಾಡೋದು ವಿಜಯ? ಇದ್ರೊಳಗೆ ಮತ್ತೆ ಹೇಳ್ತಾರೆ ಆತ್ಮಜ್ಞಾನ ಅಥವಾ ಜೀವನ್ ಮುಕ್ತ ಅಂದ್ರೆ ಏನು ಅನ್ನೋದಕ್ಕೆ ಮತ್ತೆ ಹೇಳ್ತಾರೆ. ನಮ್ಮ ಅಂತಃಕರಣದಲ್ಲಿ ಅದನ್ನೇ ಮತ್ತೆ ಗುರುಜಿ ಹೇಳಿದ್ದೆ, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಮ್ಮ ಅಂತಃಕರಣದಲ್ಲಿ ಏನಾಗುತ್ತೆ, ಒಂದು ಯೋಚನೆ ಬರುತ್ತೆ, ಏನದು ಇವ್ರೇನ್ ಜೀವಾತ್ಮ ಅಂತಾರೆ, ಪರಮಾತ್ಮ ಅಂತಾರೆ, ಅದಂತಾರೆ ಇದಂತಾರೆ, ಎರಡು ಒಂದೇ ಅಂತಾರೆ, ಹೇಗೆ ಸಾಧ್ಯ ಅಂತ ನಮ್ಮಲ್ಲಿ ಸಾಕಷ್ಟು ಅನುಮಾನ. ನಾವು ಯಾವುದು ಅಷ್ಟು ಸುಲಭವಾಗಿ ನಮ್ಗೆ ಒಪ್ಕೊಳಕ್ ಆಗೋದಿಲ್ಲ. ಏನು ಅಂತ ಒಂದು ಇದ್ ಬಂದಾಗ ನಾವದು ಪೂರ್ಣವಾಗಿ ಚಿಂತನೆ ಮಾಡ್ಬಿಡ, ಚಿಂತನೆ ಮಾಡಿದಾಗ ಎರಡು ಒಂದೇ ಅಂತ ಒಂದು ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಅದು ಹೇಗಿದೆ ಅಂತಂದಾಗ ಅದು ಒಂದು ಚೈತನ್ಯ ರೂಪದಲ್ಲಿ ಇದೆ ಅಂತ ಹೇಳ್ತಾರೆ. ಆ ಚೈತನ್ಯದಲ್ಲಿ ಏನು ಇದೆ ಅನ್ನುವಂಥದ್ದು ಅಂದ್ರೆ ಅರಿವು ಮತ್ತೆ ಇರುವು ಎರಡು ಒಂದು ಏನು ಹೇಗಿದೆ ಅನ್ನೋದನ್ನ ನಮಗೆ ಅದೃಢವಾದ ಜ್ಞಾನ ಬಂದಾಗ ಏನಾಗತ್ತೆ, ಅವನಿಗೆ ಪ್ರಜ್ಞೆ ಅಥವಾ ಪ್ರಾಜ್ಞ ಅಂತ ಹೇಳ್ತಾರೆ. ಇಲ್ಲಿ ಏನಾಗತ್ತೆ ಅಂತಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಒಬ್ಬದು ವಸ್ತು ಮತ್ತೆ ತಿಳಿಯುವನು ಅನ್ನುವಂಥ ಇಬ್ರು ಇಲ್ಲ, ವಿಷಯ ಮತ್ತು ವಿಷಿ ಅನ್ನೋದು ಎರಡು ಇಲ್ಲ ಅನ್ನೋದು ಹೇಳ್ತಾರೆ. ಅದಕ್ಕೆ ನಮಗೆ ಸಾಕಷ್ಟು ನಾವು ದೃಶ್ಯ ವಿವೇಕದಲ್ಲಿ ನಾವು ಅದು ಉದಾಹರಣೆ ಮುಖಾಂತರ ನಾವು ದೃಕ್ ಮತ್ತೆ ದೃಶ್ಯ ಅಂತ ಎಲ್ಲಿ ಇಲ್ಲ, ಎಲ್ಲವೂ ದೃಕ್ಕೆ ಅನ್ನುವಂಥದ್ನ ನಾವು ದ್ವೈತ ಇಲ್ಲ ಅದು ಅಂತ ಹೇಳಿ ನಾವು ಅದನ್ನ ತಿಳ್ಕೊಂಡಿದ್ದೀವಿ. ಸೊ ಹಾಗಾಗಿ ಯಾರು ಆ ಜ್ಞಾನ ಬರುತ್ತೆ ಅವನಿಗೆ ಜೀವನ್ ಮುಕ್ತ ಅಂತ ನಾವು ಹೇಳ್ತಾರೆ. ಇದು ಯಾವಾಗ್ಲೂ ಅವನು ಬದುಕಿರ್ಬೇಕಾದ್ರೆ ಬರುವಂಥದ್ದು. ಸತ್ಮೇಲೆ ಏನೋ ಬರುತ್ತೆ, ಬ್ರಹ್ಮಲೋಕ ಇದೆ, ಆ ಲೋಕ ಈ ಲೋಕ ಇದೆ ಅಂತ ಯಾವುದು ಇಲ್ಲ. ಯಾರು ತನ್ನ ಇರ್ಬೇಕಾದ್ರೆ ಜೀವಿತ ಅವಧಿಯಲ್ಲಿ ಯಾರು ಆ ಜ್ಞಾನವನ್ನ ಪಡ್ಕೋತಾರೆ ಅವನು ಜೀವನ್ ಮುಕ್ತ ಅಂತ ಹೇಳ್ತಾರೆ. ಆನಂತರ ವಿದೇಹ ಮುಕ್ತ, ದೇಹ ಮುಕ್ತ ಎಲ್ಲ ಹೇಳ್ತಾರೆ. ವಿದೇಹ ಅದೆಲ್ಲ ಹೋದ್ಮೇಲೆ ಆ ಥರದ್ದು ಸುಮ್ಮನೆ ನಾವು ಅದನ್ನ ಹೇಳ್ತೀವಷ್ಟೇ ಹೊರ್ತು ಯಾರು ತಾನು ಇರಬೇಕಾದಾಗ ಆ ಒಂದು ಜ್ಞಾನವನ್ನ ಪಡ್ಕೋತಾನೆ ಅವನು ಜೀವನ್ ಮುಕ್ತ ಅಂತ. ಶ್ಲೋಕ ಚಿಂತನೆ ಮುಂದಕ್ಕಿದೆ, ನಾನು ಇಂಟ್ರೊಡಕ್ಷನ್ ಮಾತ್ರ ಹೇಳ್ದೆ ಅಷ್ಟೇನೆ. ವಿಜಯ್ ಅವರ ಚಿಂತನೆಯನ್ನು ಹೇಳ್ಬೇಕಾ? ಕೇಳಿಸ್ತಾ ಇಲ್ವಾ?
ಕೇಳಿಸ್ತಾ ಇದೆ. ವಿಜಯ ಆ, ಮ್ಯೂಟ್ ಆಗಿದೆ. ಹೇಳಿ ಉಮಾ. ಅಲ್ಲ ಅದು ಬೇರೆಯವ್ರು ಕೇಳಿ, ಬೇರೆಯವರು ಹೇಳ್ತಾರೆ, ಅದೇನು ತೊಂದ್ರೆ ಇಲ್ಲ. ಶ್ಲೋಕ ಚಿಂತನೆ ಇವರೆಲ್ಲ ಹೇಳ್ತಾರೆ, ನಮ್ಮ ಕಲ್ಯಾಣಿ ಮೇಡಮ್ ಎಲ್ಲ ಹೇಳ್ತಾರೆ, ಚೆನ್ನಾಗಿದೆ ಅದು. ಅಲ್ಲ ಶ್ಲೋಕ ಅಲ್ಲ, ನೆಕ್ಸ್ಟ್ ನಾನು ಹೇಳಿದೆ ಇಂಟ್ರೊಡಕ್ಷನ್ ಹೇಳ್ಬಿಟ್ಟೆ. ಶ್ಲೋಕ ಚಿಂತನೆ ಇವಾಗ ಶುರು ಆಗುತ್ತೆ. ಇವಾಗ ಮುಂದೆ ಚಿಂತನೆ ಮತ್ತೆ ಶುರು ಆಗುತ್ತೆ. ಕಲ್ಯಾಣಿ ಅವರೇ, ಸರಿಯಾದ ತಿಳುವಳಿಕೆ ಅಂತ ಅಂದ್ರೆ ಯಾವ್ದು ಇರ್ಬೋದು, ಯಾವ್ದು ಅಂತ ನೀವೇ ಹೇಳ್ತೀರಾ? ಆತ್ಮಜ್ಞಾನ ಅಂದ್ರೆ ಸರಿಯಾದ ತಿಳುವಳಿಕೆ ಅಂತ ಹೇಳ್ತೀನಿ. ಹೇಳ್ತೀನಿ. ನಮ್ಗೆ ಜ್ಞಾನಿ ಅಂದ್ರೆ ಏನೇನೋ ಕಲ್ಪನೆ ಇದೆ. ಅದೇನು ಶಂಕರಾಚಾರ್ಯರ ಪ್ರಕಾರ ಅದು ಆತ್ಮಜ್ಞಾನ ಅನ್ನೋದು ಅದು ಏನೋ ಹೊಸ ಅನುಭವ ಅಂತ ಏನು ಅಲ್ಲ. ಅದೇ ಬೆಳಕು ಕಾಣೋದು, ಏನೇನೋ ಕಾಣಿಸ್ತಾ ಇದೆ ಅನ್ನೋದು, ಆಮೇಲೆ ಭಗವಂತ ಕಾಣಿದಾನೆ ಅನ್ನೋದು, ಇದೆಲ್ಲ ಅದೇನೋ ಅದೆಲ್ಲ ಅನುಮಾನ. ಅದೆಲ್ಲ ಏನು ಅದು ಆತ್ಮಜ್ಞಾನ ಅನ್ನೋದು ಅಲ್ಲ. ಆತ್ಮಜ್ಞಾನ ಅಂದ್ರೆ ಅದು ಸ್ಪಷ್ಟವಾದ ತಿಳುವಳಿಕೆ. ಅದೇ ಅಂದ್ರೆ ಈಗ ನಮ್ ಗುರುಗಳು ಹೇಳಿದ್ದಾಗೆ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನೇ, ಶಿವೋಹಂ ಶಿವೋಹಂ. ನಾನು ಏನು ಅಲ್ಲ, ನಾನು ಏನು ಅಂತ ಗೊತ್ತಾಗುತ್ತೆ ಆತ್ಮಜ್ಞಾನ. ಈ ಜ್ಞಾನ ಯಾರಲ್ಲಿ ಬರುತ್ತೋ ಅವನೇ ಜೀವನ್ ಮುಕ್ತ. ಈ ಜ್ಞಾನಕ್ಕೇನೆ ಪ್ರಜ್ಞಾ ಅಂತ ಕರೀತಾರೆ. ಈಗ ಹಣ್ಣಿನ ಜ್ಞಾನಕ್ಕೆ ಹಣ್ಣಿನ ಜ್ಞಾನ ಅಂತಾರೆ, ಈಗ ತೋಟದ ಜ್ಞಾನಕ್ಕೆ ತೋಟದ ಜ್ಞಾನ ಅಂತಾರೆ. ಅದೇ ಆತ್ಮಜ್ಞಾನಕ್ಕೆ ಪ್ರಜ್ಞಾ ಅಂತ ಹೇಳ್ತಾರೆ. ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಶುದ್ಧ ಚೈತನ್ಯ ಶಿವಸ್ವರೂಪ ಆತ್ಮಸ್ವರೂಪ ಎನ್ನುವ ಜ್ಞಾನಕ್ಕೇನೆ ಪ್ರಜ್ಞಾ ಅಂತ ಹೇಳಿ. ಇನ್ನ ಹೇಳ್ಬೇಕಾರೆ ಹೇಳಿ ಹೇಳಿ, ನಿಮಗ್ ಗೊತ್ತಿದ್ರೆ ಹೇಳಿ, ಇನ್ನು ಮುಂದಕ್ಕನು ಪರವಾಗಿಲ್ಲ. ಆತ್ಮಜ್ಞಾನದ ಬಗ್ಗೆ ನಮ್ಗೆ ತಪ್ಪು ಕಲ್ಪನೆ ಅಂದ್ರೆ ತಪ್ಪು ಕಲ್ಪನೆ ಇದೆ. ಅದೇನೋ ಹೊಸ ಅನುಭವ ಆಗ್ಬೇಕು, ಹಿಮಾಲಯಕ್ಕೆ ಹೋಗ್ಬೇಕು ಅಂತದೆಲ್ಲ ಏನೇನೋ ಇರುತ್ತೆ. ಆದ್ರೆ ಇದೆಲ್ಲ ಯಾವುದು ಆತ್ಮಜ್ಞಾನದಲ್ಲಿ ಆಗಲ್ಲ. ಆತ್ಮಜ್ಞಾನ ಅನ್ನೋದು ಮನಸ್ಸಲ್ಲೇ ಆಗ್ಬೇಕು. ಮನೆಯ ಕಾರಣ ಮನುಷ್ಯ ನಮ್ಮ ಬಂಧ ಮೋಕ್ಷಯೋ ಅಂತ ಜ್ಞಾನ ಮನಸ್ಸಲ್ಲಿ ಬರ್ಬೇಕು. ಈಗ ಆಪಲ್ ನೋಡಿದ್ರೆ ಅದು ಆಪಲ್ ಅಂತ ಯೋಚನೆ ಬರುತ್ತೆ, ಅದಕ್ಕೆ ವೃತ್ತಿ ಅಂತ ಹೇಳ್ತಾರೆ. ಈ ವೃತ್ತಿಯಿಂದ ಇದು ಆಪಲ್ ಅಂತ ಜ್ಞಾನ ನಮ್ಗೆ ಬರುತ್ತೆ. ಏನಾದ್ರೂ ವಸ್ತುವನ್ನು ನೋಡಿದಾಗ ಅಥವಾ ಕೇಳಿದಾಗ ಮನಸ್ಸಲ್ಲಿ ನಮ್ಗೆ ಯೋಚನೆ ಬರುತ್ತೆ, ಆ ಯೋಚನೆಯಿಂದ ಜ್ಞಾನ ಬರುತ್ತೆ. ಆತ್ಮಜ್ಞಾನ ಕೂಡ ಅದು ಒಂದು ವೃತ್ತಿ. ಆತ್ಮಜ್ಞಾನ ಅಂದ್ರೆ ಮನಸ್ಸು ಶೂನ್ಯ ಆಗುತ್ತೆ, ಮನಸ್ಸಲ್ಲಿ ಏನು ಇಲ್ಲದೆ ರೀತಿ ಆಗೋದು. ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು ಅಂತ ಆತ್ಮಜ್ಞಾನದ ಬಗ್ಗೆ ಕಲ್ಪನೆ ಇದೆ. ಆದ್ರೆ ಆತ್ಮಜ್ಞಾನ ಅನ್ನೋದು ಅದು ವೃತ್ತಿ ಜ್ಞಾನ. ಮನಸ್ಸನ್ನು ಶೂನ್ಯ ಮಾಡಿದ್ರೆ ಯಾವ ಜ್ಞಾನನೂ ಬರಲ್ಲ. ಗಾಢ ನಿದ್ದೆಯಲ್ಲಿ ಮನಸ್ಸು ಶೂನ್ಯ ಆಗುತ್ತೆ, ಅದಕ್ಕೆ ಅಲ್ಲಿ ಏನೂ ಇರಲ್ಲ, ಅಲ್ಲಿ ಮನಸ್ಸು ಶೂನ್ಯ ಆಗುತ್ತೆ. ಮೂರ್ಛಾವಸ್ಥೆ ಮತ್ತೆ ಕೋಮಾನಲ್ಲಿ ಇದ್ದಾಗ ಅವಾಗೆಲ್ಲ ಶೂನ್ಯ ಆಗಿರುತ್ತೆ ಮನಸ್ಸು, ಎಲ್ಲ ಶೂನ್ಯ ಆಗುತ್ತೆ. ಆ ಸ್ಥಿತಿಯಲ್ಲಿ ಜ್ಞಾನ ಇರೋದೇ ಇಲ್ಲ. ಜ್ಞಾನ ಬರ್ಬೇಕಾದ್ರೆ ಬುದ್ಧಿ ಬೇಕು. ಅದಕ್ಕೆ ಮನುಷ್ಯ ಜನ್ಮ ಉತ್ಕೃಷ್ಟ ಜನ್ಮ, ಮಾನವ ಜನ್ಮ ದೊಡ್ಡದು. ಅದು ಹಾಳು ಮಾಡ್ಕೋಬೇಡ ಅಂತ ಹುಚ್ಚುಪ್ಪಗಳಿರ ಅಂತ ದಾಸರು ಹೇಳಿದ್ದಾರೆ. ಜ್ಞಾನ ಬರ್ಬೇಕಾದ್ರೆ ಸೂಕ್ಷ್ಮವಾದ ಬುದ್ಧಿ ಬೇಕು. ಇನ್ನ ಹೇಳ್ಬೇಕು, ಬುದ್ಧಿನಲ್ಲಿ ಜ್ಞಾನ ಬರ್ತದೆ. ಹೇಗ್ ಬರುತ್ತೆ ಅಂದ್ರೆ 3 ರೀತಿ ಜ್ಞಾನನ ಹೇಳ್ತಾರೆ. ಶ್ರೀನಿವಾಸ ಮೂರ್ತಿ ಅವರು ಇಲ್ವೇನ ಇದಾರ? ಇಲ್ಲ ಅನ್ಸುತ್ತೆ. ಇದಾರೆ ಶ್ರೀನಿವಾಸ ಮೂರ್ತಿ ಅವರು. ಇಲ್ಲ ಮೇಡಮ್, ಇನ್ನೊಂದು 5 ನಿಮಿಷ ಬಿಟ್ಟು ಹೇಳ್ತೀನಿ, ಏನೋ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? 5 ಮಿನಿಟ್ಸ್. ಬೇರೆ ಇವ್ರಿಗೆ ಉಮ್ಮನ್ನೇ ಕೇಳಿ ಆಮೇಲೆ ನೆಕ್ಸ್ಟ್ ಕೃಷ್ಣಗೆ ಅವ್ರು ಕೇಳಿ. 3 ರೀತಿಯ ಜ್ಞಾನ. ಓಕೆ. ನಾವು ಅಲ್ಲ ಇಲ್ಲಿ 2 ಸಲಿನೂ ಒಂದ್ಸಲಿ ಮನಸ್ಸಿನಲ್ಲಿ ಒಂದ್ಸಲಿ ಬುದ್ಧಿಯಲ್ಲಿ ಅಂತ ನಮ್ಗೆ 2
ಒಂದೊಂದ್ಸಲಿ ಗುರೂಜಿ ಹೇಳ್ತಾ ಇದ್ದಾರೆ ಅದ್ರೊಳಗೆ ಜ್ಞಾನ ಬರ್ಬೇಕು ಅಂದ್ರೆ ಇಲ್ಲಿ ಯಾವ್ದು ಎರಡು ಬೇರೆ ಅಲ್ಲ ಅಂತ ಅದನ್ನ ನಾವು ಒಂದು ಇದ್ ಮಾಡ್ಕೋಬೇಕು. ಮನಸ್ಸು ಮತ್ತೆ ಬುದ್ಧಿ ಇದು ಬೇರೆ ಅಲ್ಲ ಅದು ಬೇರೆ ಅಲ್ಲ ಅಂತ ಹೇಳಿ. ಯಾಕಂದ್ರೆ ಅಂತಃಕರಣದಲ್ಲಿ ಏನಾಗುತ್ತೆ, ಕೆಲವು ಸಲ ಬುದ್ಧಿ ಅಂತ ಉಪಯೋಗಿಸ್ತಾ ಇರ್ತೀವಿ, ಕೆಲವು ಸಲ ಮನಸ್ಸು ಅಂತ ಉಪಯೋಗಿಸ್ತಾ ಇರ್ತೀವಿ ನಾವು. ಹಾಗಾಗಿ ಬುದ್ಧಿಗೆ ಬರುತ್ತೆ ಜ್ಞಾನ, ಆಮೇಲೆ ಅದು ಮನ್ಸೊಳಗೆ ಇಳಿಯುತ್ತೆ. ಸೊ ಎರಡನ್ನು ಕೆಲವು ಸಲ ಮನ್ಸಲ್ಲಿಗೆ ಬರ್ಬೇಕು ಅಂತ ನಾವ್ ಹೇಳ್ತೀವಿ, ಕೆಲಸ ಬುದ್ಧಿ ಬರ್ಬೇಕು ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಆ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಒಂದು ಇದು. ಯಾಕಂದ್ರೆ ನನ್ಗೂ ಫಸ್ಟ್ ಒಂದ್ಸಲಿ ನನ್ಗೂ ಒಂದ್ ಸೆಕೆಂಡ್ ಅನಿಸ್ತು, ಇದೇನಿದು ಇಲ್ಲಿ ಮನ್ಸು ಅಂತ ಹೇಳ್ತಾರೆ ಗುರೂಜಿ, ಮತ್ತೆ ಇನ್ನೊಂದ್ಸಲಿ ಬುದ್ಧಿ ಅಂತ ಹೇಳ್ತಾರೆ, ಬುದ್ಧಿಯಲ್ಲಿ ಬರ್ಬೇಕು ಜ್ಞಾನ ಅಂತ ಹೇಳಿ. ಹಿಂದೆ ನಾವ್ ಇದ್ರ ಬಗ್ಗೆ ಒಂದ್ಸಲಿ ಡಿಸ್ಕಸ್ ಮಾಡಿದ್ವಿ, ಅದು ಬಂದಿತ್ತ ವಿಷಯಗಳೆಲ್ಲ ಹೇಗೆ ಅದು ಅಂತ ಹೇಳಿ. ಸೊ ನಾವ್ ಇಲ್ಲಿ ಏನಾಗುತ್ತೆ, ನನ್ಗೆ ಒಂದು ಯಾವ್ದೇ ಜ್ಞಾನ ಆಧ್ಯಾತ್ಮಿಕದಲ್ಲಿ ಎರಡೊಳಗು ಎರಡು ವೈಯಕ್ತಿಕದೊಳಗು ಇರ್ಬೋದು, ನಮ್ಗೆ ಆಧ್ಯಾತ್ಮಿಕದಲ್ಲಿ ಇರ್ಬೋದು. ಸೊ ಏನಂತಂದ್ರೆ 3 ಹಂತದಲ್ಲಿ ನಾವು ಈ ಜ್ಞಾನನ ಪಡ್ಕೋಬಹುದು ಅಂತ ಹೇಳ್ತಾರೆ. ಅಲ್ಲಿ ಇನ್ನೂ ಒಂದು ಮುಂದೆ ಒಂದು ಹೋದಾಗ್ಲೂ ಹೇಳ್ತಾರೆ, ಆತ್ಮಜ್ಞಾನ ಬೇಡದೇ ಇರೋನ್ಗೆ ಈ ಅವಶ್ಯಕತೆನೇ ಇಲ್ಲ, ಈ 3 ಅವಶ್ಯಕತೆ ಬೇಡ್ಲೇ ಬಿಡ ಅವನಿಗೆ ಅಂತ ಹೇಳಿ. ಅಂದ್ರೆ ಇಲ್ಲಿ ನಮ್ಮ ಚಿಂತನೆ ಆತ್ಮಜ್ಞಾನದ ಕಡೆಗೆ ಇರೋದ್ರಿಂದ ನಾವು ಏನ್ ಮಾಡ್ತೀವಿ, 3 ಹಂತದಲ್ಲಿ ನಮ್ಮ ಚಿಂತನೆನ ನಡೆಸ್ತೀವಿ. ಒಂದು ಪ್ರತ್ಯಕ್ಷ ಪ್ರಮಾಣಗಳು. ನನಗೆ ಏನೇ ಅದು ನಂಗೆ ಪ್ರಮಾಣ ಬೇಕು ನಾವು ಹೇಳ್ತೀವಲ್ಲ, ಏನೇ ಗ್ಯಾರಂಟಿ ಹೇಳ್ತೇನೆ, ಏನೋ ಇದಕ್ಕೇನ್ ಗ್ಯಾರಂಟಿ ಕೊಡ್ತೀಯಾ, ಇದಕ್ಕೇನ್ ಪ್ರಮಾಣ ಮಾಡ್ತೀಯ ನೀನು, ಇದಕ್ಕೆ ಹೆಂಗ್ ಒಪ್ಕೊಂಡ್ಬಿಡ್ಲಿ ನಾನು ಅಂತ ಯಾರಾದ್ರು ಒಂದ್ ಹೇಳಿದ ತಕ್ಷಣ ನಾವು ಆರ್ಗ್ಯೂ ಮಾಡೇ ಮಾಡ್ತೀವಿ. ಅಂಗಡಿಗೆ ಹೋಗ್ಲಿ, ಪ್ರಮಾಣ ತೂಕದ ಪ್ರಮಾಣ ಅವ್ನು ಕೊಡ್ತಾನೆ ನನಗೆ, ನಾ ತೂಕ ಹಾಕಿ ಅದನ್ನೊಂದು ಪ್ರಮಾಣ ಆಗುತ್ತೆ. ಸೊ ಇವಾಗ ನಾವು ಇಲ್ಲಿ ಬಂದಾಗ ಒಂದು ಪ್ರತ್ಯಕ್ಷ ಪ್ರಮಾಣ ಆಗತ್ತೆ, ಇನ್ನೊಂದು ಅನುಮಾನ ಅಥವಾ ಪರೋಕ್ಷ ಆಗತ್ತೆ. ಪರೋಕ್ಷ ಇನ್ನೊಂದೇನಾಗತ್ತೆ, ಇಲ್ಲ ಪ್ರತ್ಯಕ್ಷ ಪರೋಕ್ಷ ಮತ್ತೆ ಅಪರೋಕ್ಷ ಅಂತಂದಾಗ ಶಬ್ದ ಪ್ರಮಾಣ ಅಂತ. ಇದಕ್ಕೆ ನಮ್ಮಲ್ಲಿ ಪರೋಕ್ಷಗೆ ಅನುಮಾನ ಪ್ರಮಾಣ ಅಂತಾನು ಹೇಳ್ತೀವಿ, ಇನ್ನೊಂದು ಅಪರೋಕ್ಷಕ್ಕೆ ಶಬ್ದ ಪ್ರಮಾಣ ಅನ್ನುವಂಥದ್ದು ನಾವು ಹೇಳ್ತೀವಿ. ಈ 3 ಪ್ರಮಾಣಗಳನ್ನ ಅನುಸರಿಸಿ ನಾವು ನಮಗೆ ಈ ಉಪನಿಷತ್ತಲ್ಲಿ ನಮ್ಗೆ ಈ ಒಂದು ಆಧ್ಯಾತ್ಮ ಜ್ಞಾನ ಏನದು ಆತ್ಮಜ್ಞಾನವನ್ನ ನಮ್ಗೆ ಪಡ್ಕೊಳಕ್ ಸಾಧ್ಯ ಅನ್ನೋದು ಹೇಳ್ತಾರೆ. ಸೊ ನಮ್ಗೇನಂತ ಪ್ರತ್ಯಕ್ಷ ಅಂತ ತಕ್ಷಣ ನಮಗೆ ಗೊತ್ತು, ಕಣ್ಣಿಗೆ ಕಾಣಿಸುವಂಥದ್ದು ಅಂತ ಹೇಳಿ ನಾವು ನೋಡ್ತಾ ಇದೀವಿ. ಈಗ ತಮ್ಮನ್ ನೋಡಿದ್ವಿ, ಇನ್ನೊಬ್ರು ನೋಡಿದ್ವಿ, ಎಲ್ಲಾದ್ರು ಕಾಣಿಸ್ತಾ ಇದಾರೆ, ನಂಗೆ ಪ್ರತ್ಯಕ್ಷ ಕಾಣಿಸ್ತಾ ಇದ್ದಾರೆ, ನಂಗೆ ಇದ್ರೊಳಗೆ ಯಾವ್ದೇ ಅನುಮಾನ ಇಲ್ಲ ನನ್ಗೆ. ಆದ್ರೆ ಇದು ಬಂದಿದ್ದು ಒಂದು ವಸ್ತು, ಇದು ತಮ್ಮನ್ನೆಲ್ಲ ನಾವು ನೋಡ್ದಾಗ ಏನ್ ಬಂತು, ಒಂದು ವಸ್ತು ಜ್ಞಾನ ಬಂತು ನನ್ಗೆ. ವಿಜಯ ಅವರಾಗ್ಲಿ, ಕಲ್ಯಾಣಿ ಆಗ್ಲಿ, ಇನ್ನೊಬ್ರು ವಸ್ತು ಜ್ಞಾನ ಬಂತು, ಒಂದು ರೂಪ ಬಂತು. ಹಾಗಾದ್ರೆ ಇದು ನೀವು ಶಾಶ್ವತನು ಅಂತ ಬಂದಾಗ ಈ ದೇಹ ಶಾಶ್ವತ ಅಲ್ಲ ಅನ್ನೋಂಥದ್ದು ನಮ್ಗೆ ಸ್ಪಷ್ಟ ಗೊತ್ತಿದೆ ನಮ್ಗೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ಒಂದನ್ನ ನಾವು ಯಾತನ್ನ ನೋಡ್ತಾ ಇದೀವಿ, ನಾವು ಇವಾಗ ತಮ್ಮನ್ನ ನೋಡ್ಬೇಕಾದಾಗ ನಾನು ನಮ್ಮ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದು ಮುಖಾಂತರ ನಾನು ನನ್ನ ಕಣ್ಣು ಮುಖಾಂತರ ತಮ್ಮನ್ನ ನೋಡ್ತಾ ಇದ್ದೀನಿ. ನಾನು ಈ ಜ್ಞಾನ ನನ್ಗೆ ಬಂತು, ಆದ್ರೆ ಇದು ಪೂರ್ಣನ ಅಂತಂದಾಗ ಇದು ಪೂರ್ಣ ಅಲ್ಲ ಅಂತಾನು ಹೇಳ್ಬೋದು. ಇದು ಪ್ರತ್ಯಕ್ಷ, ಇದು ಕೆಲವು ಸಲ ಇದು ನಮಗೆ ಗೊತ್ತಾಗ್ದಲೇನು ಇರಬಹುದು ಇದು ಅಂತ ಹೇಳ್ತಾರೆ. ಕಣ್ಣಿಂದ ನೋಡಿ ಅಂತದ್ದು ಈ ಕ್ರಿಯೆಗಳಿಗೆಲ್ಲ ನಾವು ಪ್ರತ್ಯಕ್ಷ ಜ್ಞಾನ ಅಂತ ನಾವು ಹೇಳ್ತೀವಿ. ಯಾಕೆಂತಂದ್ರೆ ನನ್ನ ಆತ್ಮಜ್ಞಾನ ಅನ್ನೋದು ಪ್ರತ್ಯಕ್ಷ ಜ್ಞಾನ ಅಲ್ಲ, ಅದು ನಮ್ಗೆ ಗೊತ್ತಿದೆ. ಈಗ ನಾವು ಇವಾಗ ಏನು ಪ್ರತ್ಯಕ್ಷ ನೋಡಿದ್ವಿ ಅದನ್ನ ಲೌಕಿಕ ಜ್ಞಾನಕ್ಕೆ ನಾವು ಆದಷ್ಟು ಹೋಲಿಸಬಹುದು ನಾವು. ಅದು ಯಾಕೆ ಅಂತಂದ್ರೆ ಆತ್ಮ ಅನ್ನೋದು ಯಾವ್ದೇ ಕಾಣುವಂಥದ್ದಲ್ಲ, ಯಾವ್ದೇ ನೋಡುವಂಥದ್ದಲ್ಲ, ರುಚಿಸುವಂಥದ್ದು ಯಾವ್ದೋ ಇಂದ್ರಿಯಗಳಿಗೆ ಸಿಗುವಂಥದ್ದಲ್ಲ, ಮನಸ್ಸಿಗೂ ಸಿಗುವಂಥದ್ದಲ್ಲ, ಬುದ್ಧಿ ಇವ್ ಯಾವ ಇದಕ್ಕೂ ಸಹಿತ ಸಿಗದೆ ಇರುವಂಥದ್ದು, ಅದು ಅನಿರ್ವಚನೀಯವಾದಂಥದ್ದು ಆತ್ಮನ. ನಾವು ಯಾವ ರೂಪದಲ್ಲಿ ಹೇಗೆ ನೋಡಬಹುದು ಆ ಒಂದು ಉದಾಹರಣೆ ಮುಖಾಂತರ ನಾವು ಕಾಣಕ್ಕೆ ಸಾಧ್ಯ ಅಂತ ಹೇಳಿ ಈ ಪ್ರತ್ಯಕ್ಷ ಅಂತ ಹೇಳಿ. ಇನ್ನೊಂದು ಅನುಮಾನ ಪ್ರಮಾಣ. ಸೊ ನಾವು ಅನುಮಾನದಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ದೂರದಲ್ಲಿ ಒಂದು ಹೊಗೆ ಆಗ್ತಾ ಇದೆ, ಸೊ ಅದಕ್ಕೆ ನಾವೇನ್ ಮಾಡ್ಬೋದು, ಇಲ್ಲಂಗ ಅನುಮಾನ ಬಂತು, ಏನೋ ಅಲ್ಲಿ ಹೊಗೆ ಆಡ್ತಾ ಇದೆಯಲ್ಲ, ಅದು ಏನ್ ಮಾಡ್ಬೋದು, ಅದು ಅಲ್ಲಿ ಬೆಂಕಿ ಇರ್ಬೋದ, ನಮ್ಗೆ ಸಹಜವಾಗಿ ಕಾಣೋದು ಬೆಂಕಿ ಇದ್ರೆ ಹೊಗೆ ಆಡತ್ತೆ ಅನ್ನೋ ಒಂದು ನಮ್ಗೆ ಗೊತ್ತಿರುವಂತದ್ದು. ಹಾಗಂತ ಅದನ್ನೇ ನಾನು ಒಪ್ಕೊಳಕ್ ಸಾಧ್ಯನಾ? ಮೇ ಬಿ ಅನುಮಾನ ಆಗಿರುತ್ತೆ, ಅಲ್ಲಿ ಬೆಂಕಿ ಇಲ್ದಲೇನೆ ಬೇರೆ ಏನೋ ಒಂದು ಧೂಳು ಹೊಗೆ ತರಾನು ಕಂಡಿರ್ಬೋದಾಗಿರತ್ತೆ ನನ್ಗೆ. ಅಲ್ಲಿ ಕೆಲವು ಸಲ ಒಪ್ಕೊಳಕ್ ಸಾಧ್ಯ ಆಗತ್ತೆ, ಕೆಲವು ಸಲ ಒಪ್ಕೊಳಕ್ ಸಾಧ್ಯ ಆಗಲ್ಲ ನಂಗೆ. ಅನುಮಾನ ಅಷ್ಟೇ. ಅದರಿಂದ ಪಾಸಿಬಿಲಿಟೀಸ್ ಏನ್ ಇರ್ಬೋದು ಅನ್ನುವಂಥದ್ದನ್ನ ನಾವು ಚಿಂತೆಯನ್ನು ಮಾಡ್ತೀವಿ.
ಆದ್ರೆ ಈ ಶಬ್ದ ಪ್ರಮಾಣ ನಮ್ಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಹೇಳುವಂಥದ್ದವರು ಶಬ್ದ ಪ್ರಮಾಣ ಅಂತ ಹೇಳ್ತಾರೆ. ಇದು ಪ್ರತ್ಯಕ್ಷನೂ ಅಲ್ಲ, ಅನುಮಾನನೂ ಆಗಲ್ಲ. ಇದು ಈ ಶಬ್ದ ಪ್ರಮಾಣದಿಂದ ನಾವು ಒಪ್ಬೇಕಾಗತ್ತೆ ಅಂತ, ಇದು ಶಾಸ್ತ್ರ ಪ್ರಮಾಣ ಅಂತಾನು ಹೇಳ್ತೀವಿ ನಾವು. ಇದನ್ನ ಒಪ್ಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ನನ್ಗೆ ಇದು ಒಪ್ಲಿಲ್ಲ ಅಂತಂದ್ರೆ ನನ್ಗೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಶಬ್ದ ಪ್ರಮಾಣ ನಮಗೆ ಯಾವುದರಿಂದ ಉಪನಿಷತ್ ವೇದ ಮಾತೆ ತಿಳಿಸಿರುವಂತದ್ದು, ಉಪನಿಷತ್ತಾಗ್ಲಿ, ಭಗವದ್ಗೀತಾ ಆಗ್ಲಿ, ಬ್ರಹ್ಮಸೂತ್ರ ಆಗ್ಲಿ, ಇವೆಲ್ಲವೂ ನಮಗೆ ಈ ಶಬ್ದ ಶಾಸ್ತ್ರ ಪ್ರಮಾಣದಿಂದ ನಮಗೆ ಸಾಕಷ್ಟು ಉದಾಹರಣೆಗಳು ಕೊಟ್ಟು ನಮಗೆ ವಿವರಿಸಕ್ಕೆ ಅದರೊಳಗೆ ಇಳಿಸಿದ್ದಾರೆ. ಅದನ್ನ ನಾವು ಗುರುಮುಖೇನ ನಾವು ಅದನ್ನ ಅಧ್ಯಯನ ಮಾಡಿ ನಾವು ಅದನ್ನ ಒಪ್ಬೇಕು. ಮೊದಲನೇದಾಗಿ ಏನಂತಂದ್ರೆ ಫಸ್ಟ್ ಒಪ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲ ಅಲ್ಲಿ ಸುಮ್ಮನೆ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಮೊದ್ಲಿನ ಏನ್ ಅನ್ಕೊಂಡಿದ್ದು, ನಮಗ್ ಗೊತ್ತಿರೋದೇನು, ಸೂರ್ಯನ್ ಸುತ್ತ ಭೂಮಿ ಸುತ್ತ ಇದೆ ಅನ್ನೋದು ಸಹಜವಾಗಿರೋಂಥ. ಇಲ್ಲಿ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಭೂಮಿ ಸುತ್ತಾನೆ ಸೂರ್ಯ ಸುತ್ತ ಇದ್ದಾನೆ ಅಂತ ಒಂದು ಕಲ್ಪನೆ ಮಾಡ್ತಾ ಇದ್ವಿ. ಆ ನಂತರ ಏನಾಗುತ್ತೆ, ಯಾಕೆಂದ್ರೆ ಅಲ್ಲಿ ಸೂರ್ಯ ಹುಟ್ತಾ ಇದ್ದಾನೆ, ಮುಳುಗ್ತಾ ಇದ್ದಾನೆ, ಅದಕ್ಕೆ ಏನಾಗುತ್ತೆ, ಭೂಮಿ ಸುತ್ತಾ ಇಲ್ಲ, ಸೂರ್ಯನೇ ಸುತ್ತಾ ಇದ್ದಾನೆ ಭೂಮಿಗೆ ಅನ್ನೋವಂಥದ್ದು ನಾವ್ ಹೇಳ್ತಾರೆ. ಆಮೇಲೆ ಏನಾಗತ್ತೆ, ವಿಜ್ಞಾನಿಗಳು ಹೇಳ್ತಾರೆ ಆಮೇಲೆ ಇಲ್ಲ ಭೂಮಿ ಸೂರ್ಯನ್ ಸುತ್ತಾ ಇದ್ದಾನೆ, ಸೂರ್ಯ ಭೂಮಿ ಸುತ್ತಾ ಇಲ್ಲ ಅಂತ ಹೇಳಿ ನಮಗೆ ಅದನ್ನ ಪ್ರಮಾಣ ಪ್ರಕಾರ ನಮ್ಗೆ ತಿಳಿಸ್ತಾರೆ. ಆಗ ನಾವು ಅದನ್ನ ಒಪ್ಕೊಳ್ತೀವಿ. ಅದಕ್ಕೆ ಶಬ್ದ ಪ್ರಮಾಣ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ಮೂರಿಂದನೂ ಪಡೆಯಕ್ ಸಾಧ್ಯ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಆಗಿರ್ಬೋದು, ಅನುಮಾನ ಆಗಿರ್ಬೋದು, ಎರಡೂ ಪ್ರಮಾಣಗಳಿಂದ ನಾವು ಶಬ್ದ ಪ್ರಮಾಣ ಮೂರಿಂದನೂ ಸಹಿತ ನಾವು ಈ ಜ್ಞಾನ ಪಡ್ಕೊಳಕ್ ಸಾಧ್ಯ ಅಂತ ಹೇಳಿ. ಅಂದ್ರೆ ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅದು ನಾವು ಸಾಕಷ್ಟು ಸರಿ ಕೇಳಿದೀವಿ. ಯಾಕೆಂತಂದ್ರೆ ಆ ಹುಡುಗ ಏನಾಗತ್ತೆ, ಒಂದು ಮಗು ಇದ್ದಾಗ ಇನ್ನೂ ಇಲ್ಲ, ತಾಯಿ ಗರ್ಭಾವಸ್ಥೆಯಲ್ಲೇ ಏನಾಗತ್ತೆ, ಅವ್ರ ತಂದೆ ಏನಾಗತ್ತೆ ಬೇರೆ ವಿದೇಶಕ್ಕೂ ಎಲ್ಲೋ ಹೋಗಿರ್ತಾರೆ. ಆ ನಂತರ ಬರ್ತಾರೆ. ಅವರು ಬಂದಾಗ ಏನಾಗತ್ತೆ, ಅಲ್ಲಿ ಆ ತಾಯಿ ಹೇಳ್ತಾಳೆ, ಮಗು ಇವ್ರು ನೀನ್ ತಿಂದೆ ಕಣಪ್ಪ, ನೀನು ಅವ್ರಿಗೆ ನಮಸ್ಕಾರ ಮಾಡಪ್ಪ, ಇವ್ರು ನಿನ್ ತಂದೆ ಅಂತ. ಇಲ್ಲಿ ನಮ್ಗೆ ಏನಾಗುತ್ತೆ, ತಾಯಿ ಮೇಲೆ ಅಷ್ಟು ಯಾವುದೇ ಅನುಮಾನ ಇರಲ್ಲ ಆ ಮಗುಗೆ. ಅವ್ರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾನೆ. ಒಪ್ಕೊಂಡು ಹೌದು ಇವರು ನನ್ನ ತಂದೆ ಅಂತ ಹೇಳಿ ಅವರು ಒಪ್ಕೊಂಡು ಅವನಿಗೆ ನಮಸ್ಕಾರ ಮಾಡ್ತಾನೆ ಇದಕ್ಕೆ. ಇದು ಒಂದು ಸಹಿತ ನಾವು ಒಂದು ಉದಾಹರಣೆ, ಪ್ರತ್ಯಕ್ಷಕ್ಕೆ ಸಿಗಲ್ಲ, ಆದ್ರೆ ಅದನ್ನ ಆಪ್ತ ವಾಕ್ಯ ಅಂತಾನು ಹೇಳ್ತಾರೆ. ಯಾಕಂದ್ರೆ ತಾಯಿ ಆದವಳ ಮೇಲೆ ಅವನಿಗೆ ಅಷ್ಟೊಂದು ವಿಶ್ವಾಸ ಇರತ್ತೆ. ಆ ವಿಶ್ವಾಸ ಮತ್ತೆ ನಂಬಿಕೆ, ಇದಕ್ಕೆ ನಾವು ಹಿಂದೆ ಒಂದ್ಸಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಈ ತಾಯಿ ಅಂತ ಬಂದಾಗ ಆ ಮಗುಗೆ ಅಂತ ವಿಶ್ವಾಸ ಇರತ್ತೆ. ಅದಕ್ಕೆ ನಾವೇನ್ ಮಾಡ್ತಾರೆ, ಆಪ್ತ ವಾಕ್ಯ ಅಂತ ಹೇಳಿ ಹೇಳ್ತಾರೆ. ಈ ಶಾಸ್ತ್ರ ಪ್ರಮಾಣ, ವೇದ ಮಾತೆದೆಲ್ಲ ನಾವು ಆಪ್ತ ವಾಕ್ಯಗಳು, ಗುರುಮುಖೇನ ಏನೇನ್ ಬರುತ್ತೋ ಅದನ್ನ ಆಪ್ತ ವಾಕ್ಯ ಅನ್ನೋದು ಒಂದು ನಾವು ಕೇಳ್ತೀವಿ. ಇದ್ರೊಳಗೆ ಏನಾಗುತ್ತೆ, ನಾವು ಇನ್ನೊಂದು ಹೇಳ್ಬೋದು. ಆಪ್ತ ವಾಕ್ಯಕ್ಕೆ ಬಂದಾಗ ತತ್ವಮಸಿ ಅನ್ನೋ ಅಂಥದ್ದು ನಮ್ಗೆ ಹೇಳ್ತಾರೆ. ಏನದು, ನೀನೇ ಆ ಬ್ರಹ್ಮ ಸ್ವರೂಪ ಇದೆಯಪ್ಪ, ಅದೇ ನೀನಾಗಿದೆಯಾ ನೀನು ಅಂತ ಹೇಳಿದಾಗ, ನೀನೇ ಜೀವಾತ್ಮ ಮತ್ತೆ ಪರಮಾತ್ಮ ಎರಡು ಒಂದೇ ಅಪ್ಪ ಅಂತ ನಮ್ಗೆ ಯಾರು ಹೇಳ್ತಾರೆ? ಈ ತಾಯಿ ಮೇಲೆ ನನ್ಗೆ ಆ ವಿಶ್ವಾಸ ಇರ್ಬೇಕಾದ್ರೆ, ನಂಗೆ ತಾಯಿ ಕಾಣದೇ ಇರುವಂತ ತಂದೆ ಮೇಲೆ ಆ ಒಂದು ವ್ಯಕ್ತಿನ ತೋರಿಸಿ ಇವನೇ ನಿನ್ನ ತಂದೆ ಅಂತ ನಿನ್ಗೆ ಹೇಳಿದಾಗ, ನಿನಗೆ ವೇದ ಮಾತೆ ಮೇಲೂ ನೀನು ಅದೇ ವಿಶ್ವಾಸ ಇಡ್ಬೇಕು. ನೀನು ಹೇಗೆ ತಾಯಿ ಮೇಲೆ ನೀನು ಆ ವಿಶ್ವಾಸ ಇಟ್ಟ, ಅದೇ ವಿಶ್ವಾಸನೂ ನೀನು ವೇದ ಮಾತೆಯಲ್ಲಿ ಇಟ್ಟಾಗ, ವಾಕ್ಯದಲ್ಲಿ ಇಟ್ಟಾಗ, ಅದು ಒಂದು ನೀನೆಂದ ಫಸ್ಟ್ ಒಪ್ಕೋಬೇಕು. ನೀನು ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ನೀನೇ ಆ ಬ್ರಹ್ಮ ಆಗಿದ್ಯಾ ಅಂತ ಹೇಳಿದ ತಕ್ಷಣ ನೀನ್ ಫಸ್ಟ್ ಅದನ್ನ ಒಪ್ಕೊಂಡ್ಬಿಡು. ಆ ಶಾಸ್ತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅದನ್ನ ನೀನು ಫಸ್ಟ್ ಒಪ್ಕೋಬೇಕು. ನಾನು ಒಪ್ಕೊಂಡಾಗ ನನ್ನಲ್ಲಿ ಆ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಬಂದಾಗ ನನಗೆ ಮುಂದಿನ ಅರ್ಥ ತಿಳಿಯತ್ತಷ್ಟೇ ಹೊರ್ತು ಈ ಪುಸ್ತಕದಲ್ಲಿ ಎಂತದೋ ಹೇಳ್ಬಿಟ್ಟಿದಾರಪ್ಪ ನಾನೇ ಒಪ್ಕೋಬೇಕು ಅಂದ್ರೆ ಖಂಡಿತ ಜ್ಞಾನ ಮುಂದಕ್ಕೆ ಹೋಗಲ್ಲ, ಅಲ್ಲಿ ನಿಂತು ಹೋಗ್ಬಿಡತ್ತೆ. ಹಾಗೆ ಏನಾಗ್ತಾ ಇದೆ, ವೇದ ಮಾತೆ ಹೇಳ್ತಾ ಇದ್ದಾರೆ, ನೀನು ಈಶ್ವರ ಒಂದು, ನಾವು ಹೇಳ್ತೀವಿ ಬ್ರಹ್ಮ ಮತ್ತೆ ಆತ್ಮ ಎಲ್ಲ ಒಂದೇ ಅಂತ ಹೇಳ್ತಾ ಇದ್ದೀವಿ. ಸೊ ಅದು ಹೆಂಗ್ ಸಾಧ್ಯ ಅನ್ನೋ ಮತ್ತೆ ಅನುಮಾನ ಶುರು ಆಗತ್ತೆ. ಅವಾಗ ಏನಾಗತ್ತೆ, ನಮ್ಗೆ
ಇದನ್ನ ಮತ್ತೆ ತಿಳಿಸ್ಕೊಡಕ್ಕೋಸ್ಕರ ಸದ್ಗುರುಗಳು ನಮ್ಗೆ ಬರ್ತಾರೆ. ಯಾಕೆಂದ್ರೆ ನಮ್ಗೆ ಅಲ್ಲಿ ಅಷ್ಟೊಂದು ತುಡಿತಾ ಇರತ್ತೆ. ಇದೇನ್ ಹೇಳ್ತಾ ಇದ್ದಾರೆ, ನಂಗೆ ಇದು ಅನುಮಾನ, ನಂಗೆ ಗೊತ್ತಾಗ್ತಾ ಇಲ್ವಲ್ಲ, ಇದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಯಾವಾಗ ನನ್ನಲ್ಲಿ ಆ ಜಿಜ್ಞಾಸತ್ವ ಬರತ್ತೆ, ಆಗ ಒಂದು ಗುರುವಿನ ರೂಪದಲ್ಲಿ ನಮ್ಗೆ ಬಂದು ಅವ್ರು ಏನ್ ಮಾಡ್ತಾರೆ, ಈ ಏನಿದೆ ತತ್ವಮಸಿ ಅನ್ನೋದನ್ನ ನಂಗೆ ಬಿಡಿಸಿ ಆ ವಾಕ್ಯಗಳನ್ನ ನಮ್ಗೆ ಅರ್ಥ ಆಗೋಂಗೆ ಹೇಳ್ತಾರೆ. ಇದಕ್ಕೆ ಸುಮ್ಮನೆ ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ. ತಾಯಿಗೆ 4 ಮಕ್ಳು ಇರ್ತಾರೆ, ನಮ್ಗೆ ಅದೆಲ್ಲ ಸಹಜ ಗೊತ್ತಿರತ್ತೆ. ಒಂದ್ ಮಗು ತುಂಬಾ ವೀಕ್ ಇರತ್ತೆ, ಒಂದ್ ಮಗ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಅವ್ನ್ ಏನ್ ಮಾಡ್ತೆ, ಹಾಕೊಟ್ಬಿಡೋಗ ತಿನ್ನೋಗ ನೀನ್ ಕೊಟ್ಬಿಡುತ್ತೆ. ಅದೇ ಒಂದ್ ಸ್ವಲ್ಪ ನನ್ ಮಗು ವೀಕ್ ಮಗು ಅಂದ್ರೆ ನಮಗೆ ಗೊತ್ತಿರುತ್ತೆ ಚಿಕ್ಕ ವಯಸ್ಸಿಂದ ಅದಕ್ಕೆ ಏನೋ ಅಜೀರ್ಣ ಕಾಯಿಲೆನೋ ಇನ್ನೊಂದ್ ಕಾಯಿಲೆನೋ ಇರುತ್ತೆ. ಅವಾಗ ನಾನು ಅದಕ್ಕೆ ಸಪರೇಟ್ ಆಗಿ ಒಂದ್ ಸ್ವಲ್ಪ ಕೇರ್ ತಗೊಂಡು ಅದನ್ನೆಲ್ಲ ಚೆನ್ನಾಗಿ ಕಲ್ಸಿ ಮಾಡಿ ತಿನ್ಸಿ ಅದಕ್ಕೆ ಆರೈಕೆ ಮಾಡ್ತಾರೆ. ಹಾಗೆ ಗುರು ಸಹಿತ ನಮ್ಗೆ ನಮ್ಮ ಒಂದು ಗ್ರಾಸ್ಪಿಂಗ್ ಪವರ್ ಅಂತೇನು ಹೇಳ್ತಾರೆ, ನಮ್ಮಲ್ಲಿ ಎಷ್ಟು ಅದನ್ನ ತಿಳ್ಕೊಳಕ್ ಸಾಧ್ಯ ನೋಡ್ಕೊಂಡು ಅವನಿಗೆ ಆ ಒಂದು ಮುಖಾಂತರನೇ ಇದನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಹೇಳಿ ಇದೊಂದು ನಮ್ಗೆ ಈ ಜ್ಞಾನ ಅಂದ್ರೆ ಆಪ್ತ ವಾಕ್ಯ ಜ್ಞಾನ ಹಿಂಗೆ. ಸೊ ಈ ಶಬ್ದ ಪ್ರಮಾಣದಿಂದನೇ ನಾವು ಉಂಟಾಗುತ್ತಲ್ಲ ಜ್ಞಾನ, ಅದು ಜ್ಞಾನ. ಅಂದ್ರೆ ಇದನ್ನ ಅನುಭವನ ಅಂತಷ್ಟೇ, ಇದು ಅನುಭವ ಜ್ಞಾನ ಅಲ್ಲ, ಇದು ಜ್ಞಾನ ಅಷ್ಟೆ. ಏನ್ ತಿಳಿಸ್ಕೊಟ್ಟಿದ್ದಾರೆ ಅದು ನನಗೆ ಈ ಜ್ಞಾನ ಬಂತು. ಆದ್ರೆ ಅನುಭವ ಆಗ್ಬೇಕು ಅಂತಂದ್ರೆ ಅದು ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಗುರು ಏನ್ ಹೇಳ್ತಾನೆ ಅದ್ರ ಪ್ರಕಾರ ನಾವು ಸಾಧನೆ ಮಾಡ್ಬೇಕು. ನಾವು ಆ ಸಾಧನೆ ಮಾಡಿದಾಗ ಈ ಈಶ್ವರ ಮತ್ತೆ ನಾನು ಬೇರೆ ಅಲ್ಲ, ಎರಡೂ ಒಂದೇ ಅನ್ನುವಂಥದ್ದು ನಮ್ಗೆ ಏಕತ್ವದ ಬಗ್ಗೆ, ಜೀವೇಶ್ವರ ಮತ್ತೆ ಏಕತ್ವದ ಬಗ್ಗೆ ನಮ್ಗೆ ತಿಳಿಯಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ನಾನು ಇಲ್ಲಿ ಮುಗಿಸ್ತೇನೆ. ಇಲ್ಲಾಂದ್ರೆ ಇದು ಮುಂದಕ್ಕೆ ಹೋಗ್ತಾ ಇರತ್ತೆ. ಇನ್ನು ಏಕಭಾವ ಅವಗಾಹಿ ವೃತ್ತಿ ಅಂತ ಹೇಳಿ ಮುಂದಕ್ಕಿದೆ ಅದು. ಸೊ ಅದು ಹೇಳ್ಬಿಡಿ ಉಮಾ ಅವ್ರೆ, ಏಕಭಾವ ಅವಗಾಹಿ ವೃತ್ತಿ. ಅದು ಓಕೆ. ಇದು ಏನಂತಂದ್ರೆ ಒಂದೇ ಭಾವ, ಅಂದ್ರೆ ಒಂದ್ ಪಾಯಿಂಟ್ ಇಟ್ಕೊಂಡು ಹೋಗ್ಬೇಕು ಅಂತಾರಲ್ಲ, ಹಾಗೆ ಇದು ಈ ವೃತ್ತಿ. ನಾನು ಮತ್ತೆ ಅವನು ಬೇರೆ ಅಲ್ಲ ಅನ್ನೋವಂಥದ್ದು ನನ್ನಲ್ಲಿ ಪೂರ್ಣವಾಗಿ ಅದು ಬರ್ಬೇಕು. ಗುರು ಏನ್ ಹೇಳಿದಾರೆ, ತತ್ವಮಸಿ ಅಂತಾಗ ನೀನ್ ಬೇರೆ ಅಲ್ಲಪ್ಪ, ಈಶ್ವರ ಬೇರೆ ಅಲ್ಲ, ನೀನೇ ಒಂದೇ, ಎರಡು ಒಂದೇ ಅಂತ ಹೇಳಿ. ಸೊ ಏಕಾತ್ಮ ಪ್ರತ್ಯಯ ಸಾರ ಅಂತ ಹೇಳಿ ನನ್ನ ಚಿಂತನೆ ಯಾವಾಗ್ಲೂ ಒಂದೊಳಗೆ ಇರ್ಬೇಕು. ಗುರು ಈ ತರ ಹೇಳಿದಾರಲ್ಲ, ಹೇಗ್ ಸಾಧ್ಯ ಅಂತ ಹೇಳಿದಾಗ ನಾವು ಅದನ್ನ ಫಸ್ಟ್ ನಂಬೇಕು. ಗುರು ಹೇಳಿರೋದು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ನಾವು ನಂಬಿದಾಗ ನಮ್ಗೆ ಏನಾಗತ್ತೆ, ಅದು ಸಾಧ್ಯ ಆಗತ್ತೆ ಮುಂದಕ್ಕೆ ಹೋಗೋದಿಕ್ಕೆ ಅಂತ ಹೇಳಿ. ಇದು ಮುಂದೆ ವೃತ್ತಿ ವ್ಯಾಪ್ತಿ ಮತ್ತು ಫಲ ವ್ಯಾಪ್ತಿ ಇದೆ, ಬೇರೆ ಯಾರು ಹೇಳ್ತಾರ ನೋಡೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಅದು ಅಷ್ಟೇ. ನಾವ್ ಯಾವಾಗ್ಲೂ ಏಕ ಆತ್ಮ ಅಂದ್ರೆ ಒಂದೇ ಆತ್ಮ ಇರೋದು, ಅದ್ ಬಿಟ್ರೆ ಬೇರೆ ಯಾವ್ದು ಇಲ್ಲ ಅನ್ನೋದು ಸ್ಪಷ್ಟವಾಗಿ ನಮ್ಮಲ್ಲಿ ಗುರು ಏನು ತಿಳಿಸಿದ್ದಾರೆ ಫಸ್ಟ್ ನಂಬಿ ಅದನ್ನ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ಹೋದಾಗ ಏನಾಗತ್ತೆ, ಆ ಚಿಂತನೆಯಲ್ಲಿ ಇಟ್ಟಾಗ ನಮಗೆ ಖಂಡಿತ ಅದರದ್ದು ಫಲ ಸಿಗತ್ತೆ, ಯಾವುದೇ ಒಂದು ಅನುಮಾನ ಪಡಬಾರ್ದು ಅಂತ. ಹಲೋ ಕಲ್ಯಾಣಿ ಅವ್ರೆ, ನೀವು ಹೇಳ್ತೀರಾ ವೃತ್ತಿ ವ್ಯಾಪ್ತಿ ಮತ್ತೆ ಫಲ ವ್ಯಾಪ್ತಿ ಹೇಳಿ. ಬಗ್ಗೆ ಹೇಳಿ. ಈ ಜೀವ ಮತ್ತು ಈಶ್ವರ ಏಕತ್ವವನ್ನು ಹೇಳುವಂತ ಈ ವೃತ್ತಿಯ ತತ್ವಮಸಿ ವೃತ್ತಿಯ ಜ್ಞಾನ ನಮ್ಮಲ್ಲಿದ್ರೆ ಆತ್ಮಜ್ಞಾನ ನಮ್ಮಲ್ಲಿ ಬರುತ್ತೆ. ಈ ವೃತ್ತಿಯ ಜ್ಞಾನ ನಮ್ಮಲ್ಲಿ ಇಲ್ಲದಿದ್ರೆ ನಮ್ಗೆ ಆತ್ಮಜ್ಞಾನ ಬರ್ತಿದ್ರೆ ಅರ್ಥನೇ ಆಗೋದಿಲ್ಲ. ಈಗ ಗುರುಗಳ ಬಗ್ಗೆ ಬಿಡಿಸಿ ಹೇಳಿದ್ದಾರೆ ಜೀವ ಈಶ್ವರ ಒಂದೇ ಅಂತ ಅರ್ಥ ಆಗುತ್ತೆ. ಇದರ ಅರ್ಥವನ್ನು ನಾವು ತಿಳ್ಕೊಳ್ಳಕ್ಕೆ ವೃತ್ತಿ ವ್ಯಾಪ್ತಿ ಮತ್ತು ಫಲ ವ್ಯಾಪ್ತಿ ಅನ್ನೋದ್ರ ಬಗ್ಗೆನೆ ನಾವು ತಿಳ್ಕೊಬೇಕು. ಈಗ ಒಂದು ವಸ್ತುವಿನ ಬಗ್ಗೆ ಜ್ಞಾನ ಇರ್ಬೇಕಾದ್ರೆ ನಾವು ಆ ವಸ್ತುವನ್ನು ನೋಡ್ಬೇಕಾಗುತ್ತೆ. ಒಂದು ಹೂವನ್ನು ನೋಡು ಜ್ಞಾನ ಬರ್ಬೇಕಾದ್ರೆ 2 ಕ್ರಿಯೆ ಇರುತ್ತೆ. ಮನಸ್ಸು ಆ ಹೂವನ್ನು ಆವರಿಸ್ಕೋಬೇಕು, ಆ ಹೂವು ಆ ರೂಪ, ಆ ಹೂವಿನ ರೂಪ ನಾವು ತಗೋಬೇಕು. ಅದಕ್ಕೆ ವೃತ್ತಿ ವ್ಯಾಪ್ತಿ ಅಂತ ಹೇಳ್ತಾರೆ. ಮನಸ್ಸು ಇಂದ್ರಿಯಗಳ ಮೂಲಕ ಹೋಗಿ ಮನಸ್ಸನ್ನ ಆವರಿಸ್ಕೊಂಡು ಹೂವಿನ ರೂಪನೇ ತಗೊಳುತ್ತೆ. ಇದಕ್ಕೆ ವೃತ್ತಿ ವ್ಯಾಪ್ತಿ ಅಂತ ಹೇಳ್ತಾರೆ. ಇದು ಒಂದು ವಿಷಯ ವಸ್ತು, ಆ ಮನಸ್ಸು ವಿಷಯಾಕಾರ ವೃತ್ತಿಯನ್ನು ತಗೊಳುತ್ತೆ. ಹೂವನ್ನು ನೋಡಿದಾಗ ವಿಷಯ ರೂಪವನ್ನೇ ತಗೊಳುತ್ತೆ. ಇದು ಮೊದಲನೇ ಹಂತ. ಇದರಿಂದ ಆ ವಸ್ತುವಿನ ಆವರಣ ಅಂದ್ರೆ ಆ ಜ್ಞಾನ ಹೋಗುತ್ತೆ.
ವಸ್ತು ಏನು ಅಂತಾನು ಕಾಣುತ್ತೆ. ಎರಡನೇ ಹಂತದಲ್ಲಿ ನಮಗೆ ಈ ವಸ್ತು ಗೊತ್ತಿದೆ ಅಂತ ಅರಿವು ಬರುತ್ತೆ. ಮನಸ್ಸಿನಲ್ಲಿ ಚಿದಾಭಾಸ ಪ್ರತಿಫಲನ ಆಗಿರೋದ್ರಿಂದ ಈ ಅರಿವು ಬರುತ್ತೆ. ಚಿದಾಭಾಸದಲ್ಲಿ ನನಗೆ ಈ ಹೂ ಗೊತ್ತು ಅನ್ನೋ ಭಾವನೆನೂ ಬರುತ್ತೆ. ಇದಕ್ಕೆ ಫಲವ್ಯಾಪ್ತಿ ಅಂತ ಹೇಳ್ತಾರೆ. ಈಗ ನಾನು ಇದ್ದೀನಿ, ಹೂ ಇದೆ, ನನಗೆ ಹೂವಿನ ಬಗ್ಗೆ ಗೊತ್ತಾಗಿದೆ, ವೃತ್ತಿ ವ್ಯಾಪ್ತಿ ಫಲವ್ಯಾಪ್ತಿ ಆಗಿದೆ. ಫಲವ್ಯಾಪ್ತಿ ಆಗಿರೋದ್ರಿಂದ ವಸ್ತುವಿನ ಬಗ್ಗೆ ಅಜ್ಞಾನ ಹೋಗಿದೆ, ಈ ಹೂ ಅಂತ ಗೊತ್ತಾಗುತ್ತೆ. ಮೊದಲು ಮನಸ್ಸು ಹೂವಿನ ಆಕಾರ ತಗೊಳುತ್ತೆ. ಆಮೇಲೆ ಅದಕ್ಕೆ ವಿಷಯಾಕಾರ ವೃತ್ತಿ ಅಂತ ಹೇಳ್ತಾರೆ. ಆಮೇಲೆ ಅದ್ರ ಬಗ್ಗೆ ಜ್ಞಾನ ಬರುತ್ತೆ, ಅದಕ್ಕೆ ಫಲವ್ಯಾಪ್ತಿ ಅಂತ ಹೇಳ್ತಾರೆ. ಇದು ಸಾಮಾನ್ಯ ಅನುಭವದಲ್ಲೇ ಆಗುತ್ತದೆ. ಇನ್ನ ಹೇಳ್ಬೇಕಾದ್ರೆ ಅದೇ ಆತ್ಮರ ಬಗ್ಗೆ ಆಗುವುದು ಹೇಗೆ ಅಂದ್ರೆ, ಗುರುಜಿ ಹೇಳ್ತಾರೆ ಮನಸ್ಸು ಹೂವಿನ ಕಡೆ ಹೋದಾಗ ವಿಷಯಾಕಾರ ವೃತ್ತಿ ಆಗುತ್ತೆ. ಮನಸ್ಸು ಆತ್ಮನ ಕಡೆ ಹೋದ್ರೆ ಆತ್ಮ ಅಥವಾ ಬ್ರಹ್ಮಾಕಾರ ವೃತ್ತಿ ಆಗುತ್ತೆ. ಇಲ್ಲಿ ಎರಡು ಯೋಚನೆಗಳು ಇದೆ. ಒಂದು ಮನಸ್ಸು ಹೂವಿನ ರೂಪ ತಗೊಂಡಿದೆ, ಅದೇ ರೀತಿ ಇಲ್ಲಿ ಮನಸ್ಸು ಆತ್ಮನ ರೂಪ ತಗೋಬೇಕು. ಇದಕ್ಕೆ ಆತ್ಮಕಾರ ವೃತ್ತಿ ಅಥವಾ ಬ್ರಹ್ಮಾಕಾರ ವೃತ್ತಿ ಅಂತ ಹೇಳ್ತಾರೆ. ಹೂವಿಗೆ ನಾಮ ರೂಪ ಆಕಾರ ಇದೆ, ಶಬ್ದ ಸ್ಪರ್ಶ ರೂಪ ರಸಗಂಧ ಇದೆ. ಆತ್ಮನಿಗೆ ಅದು ಇಲ್ಲ, ಶಬ್ದ ರಸ ರೂಪ ರಸಗಂಧ ಇಲ್ಲ. ಬ್ರಹ್ಮನಿಗೆ ಅದರಿಂದ ಮನಸ್ಸು ಆತ್ಮನ ಕಡೆ ಹೋದರೆ ಮನಸ್ಸು ಆತ್ಮ ಒಂದಾಗುತ್ತೆ. ಬ್ರಹ್ಮಾಕಾರ ವೃತ್ತಿ ಶಬ್ದ ಸ್ಪರ್ಶ ರೂಪ ರಸಗಂಧ ಇಲ್ಲ, ಇದಕ್ಕೆ ಬ್ರಹ್ಮಾಕಾರ ವೃತ್ತಿ ಬಂದಿದೆ. ಇದಕ್ಕೆ ಅಖಂಡಾಕಾರ ವೃತ್ತಿ ಅಂತಾನು ಹೇಳ್ತಾರೆ. ಇಲ್ಲಿ ಫಲವ್ಯಾಪ್ತಿ ಇಲ್ಲ, ವೃತ್ತಿ ವ್ಯಾಪ್ತಿ ಇದೆ, ಬ್ರಹ್ಮಾಕಾರ ವೃತ್ತಿ ಇದೆ. ಅಂದ್ರೆ ಮನಸ್ಸು ಆತ್ಮನ ರೂಪ ಧಾರಣೆ ಮಾಡುತ್ತೆ. ಅವಾಗ ಮನಸ್ಸೇ ಇಲ್ಲ, ಮನಸ್ಸು ಯೋಚನೆಗಳು ಇಲ್ಲ. ಅವಾಗ ಮನಸ್ಸು ಶಾಂತವಾಗಿದೆ. ಫಲವ್ಯಾಪ್ತಿ ಅಂದ್ರೆ ಇದು ಆತ್ಮ ಅಂತ ಗೊತ್ತಾಗಲ್ಲ. ಒಂದು ವಸ್ತು ಬಗ್ಗೆ ಗೊತ್ತಾಗ್ಬೇಕಾದ್ರೆ ಇದು ಹಣ್ಣು, ಇದು ಲೋಟ ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ ಆ ವಸ್ತು ನಮ್ಮಿಂದ ಬೇರೆ ಇರ್ಬೇಕು. ಆದ್ರೆ ಆತ್ಮ ನಮ್ಮಿಂದ ಬೇರೆನೇ ಇಲ್ಲ, ನಾನೇ ಆತ್ಮ. ಅದರಿಂದ ಫಲವ್ಯಾಪ್ತಿ ಇಲ್ಲ, ವೃತ್ತಿ ವ್ಯಾಪ್ತಿ ಇದೆ. ನಾನು ಬ್ರಹ್ಮಸ್ವರೂಪಿ, ನಾನು ಆತ್ಮಸ್ವರೂಪಿ ಆಗಿದ್ದೀನಿ. ವೃತ್ತಿ ವ್ಯಾಪ್ತಿ ಆಗಿದೆ, ಫಲವ್ಯಾಪ್ತಿ ಇಲ್ಲ. ಇದಕ್ಕೆ ಅಖಂಡಾಕಾರ ವೃತ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಯೋಚನೆಗಳಲ್ಲಿ ನಾನು ಒಂದು ವಸ್ತು, ನಾನು ಮತ್ತು ಹಣ್ಣು, ನಾನು ಮತ್ತು ಲೋಟ, ಇಲ್ಲಿ ದ್ವೈತ ಇದೆ. ಇದಕ್ಕೆ ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಡ್ಯುಯಾಲಿಟಿ ಅಂತಾನೆ ಹೇಳ್ತಾರೆ. ದೃಕ್ಕು ಮತ್ತು ದೃಶ್ಯ ಡ್ಯುಯಾಲಿಟಿ ಇದೆ. ಪ್ರತಿ ಅನುಭವದಲ್ಲಿ ಈ ರೀತಿ ಇರುತ್ತೆ. ಆದ್ರೆ ಆತ್ಮನ ಅನುಭವದಲ್ಲಿ ಮಾತ್ರ ದೃಶ್ಯ ದ್ವೈತ ಇಲ್ಲ. ಜ್ಞಾತ ಜ್ಞಾತೃ ಜ್ಞೇಯ. ಹೇಳ್ಬೇಕಾದ್ರೆ ವಿಜಯ ಆಯ್ತು, ಹೇಳಿದಿರಿ ಬಿಡಿ. ಅಲ್ಲ, ಶ್ರೀನಿವಾಸ ಮೂರ್ತಿ ಬಂದಿದಾರ ನೋಡಿ, ಅವ್ರನ್ನೊಂದು ಪ್ರಶ್ನೆ ಕೇಳಿ. ಇಲ್ಲ, ಇದೊಂದು 2 ಲೈನ್ ಇತ್ತು, ಅವ್ರು ಮುಗಿಸ್ಬಿಡ್ಬೋದಾಯ್ತು. ಇದು ಮುಗಿಸ್ಬಿಡಿ. ಜ್ಞಾತ ಅಖಂಡಾಕಾರ ವೃತ್ತಿ ಮತ್ತೆ ಅದು ವಿಷಯಾಕಾರ ವೃತ್ತಿ, ಬ್ರಹ್ಮಾಕಾರ ವೃತ್ತಿ ಎರಡು ಒಂದೇ. ತಿಳ್ಕೊಳ್ಳುವ ವಸ್ತು, ತಿಳ್ಕೊಳ್ಳುವವನು ಎರಡು ಒಂದೇ, ಅದು ಆತ್ಮನೇ. ಎರಡು ಇಲ್ಲ. ಅದರಿಂದ ಅದಕ್ಕೆ ಅಖಂಡಾಕಾರ ವೃತ್ತಿ ಅಂತ ಹೇಳ್ತಾರೆ, ಅಥವಾ ಬ್ರಹ್ಮಾಕಾರ ವೃತ್ತಿ ಅಂತಾನು ಹೇಳ್ತಾರೆ. ಖಂಡ ಇಲ್ಲ, ಭಾಗ ಇಲ್ಲ, ಇಲ್ಲಿ ಎಲ್ಲ ಒಂದೇ. ನಾನು ತಿಳ್ಕೊಳ್ಳುವ ವಸ್ತು ಈ ದ್ವಂದ್ವ ಅನ್ನೋದೇ ಇಲ್ಲ. ನೀವು ಬಂದ್ರ ನಮ್ಮ ಅದೊಂದು ಹೇಳ್ಬೇಕಾಯ್ತು ನೀವು ಕಥೆ ಮೇಡಮ್. ಸಾರಿ, ಕಲ್ಯಾಣ್ ಮೇಡಮ್. ವಿಷಯಾಕಾರ ವೃತ್ತಿ ಅಂತ ನಾವು ಏನು ಹೊರಗಡೆ ಪ್ರಪಂಚದ ಕಡೆ ಇಟ್ಕೊಂಡಿದೀವೋ ಅದನ್ನ ಬ್ರಹ್ಮಾಕಾರಕ್ಕೆ ನಾವು ತಿರುಗಿಸ್ಕೋಬೇಕು. ಅದು ತಗೊಂಡು ಹೋಗುತ್ತೆ. ಯಾವ್ದು ಈಗ ನಾನು ವಿಷಯಕಾರಿ ಅಂತ ಹೊರಗಡೆ ಕಡೆ ಇಟ್ಕೊಂಡಿದೀವಲ್ಲಮ್ಮ, ಎಲ್ಲಾ ನೋಡ್ಕೊಂಡು ಬೇರೆ ಮಾಡ್ಕೊಂಡು, ಅದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಒಂದು ಹೇಳ್ದಲ್ಲ, ಈ ಒಂದ್ ಅಖಂಡಾಕಾರ ಅಂತ ಹೇಳ್ತೀವಲ್ಲ, ಸಪ್ರೇಟ್ ಮಾಡ್ಕೊಂಡಿರೋದು ಹೋಗಿ ಬ್ರಹ್ಮಾಕಾರ ವೃತ್ತಿಗೆ ಅಥವಾ ಆತ್ಮಾಕಾರ ವೃತ್ತಿಗೆ ನಾವು ಅದನ್ನ ತಗೊಂಡ್ ಹೋದಾಗ ಅಲ್ಲಿ ವಿವೇಕ ವೃತ್ತಿ ಅಂತ ಆಗುತ್ತೆ. ಅಂದ್ರೆ ವಿವೇಕ ನನ್ಗೆ ಜಾಗೃತ ಆದಾಗ ಏನಾಗತ್ತೆ,
ಈ ದೇಹ ಖಂಡಿತ. ಬುದ್ಧಿ ಮನಸ್ಸು ಇದು ಯಾವುದು ನಾನಲ್ಲ ಅನ್ನೋವಂಥದ್ದು ನಮ್ಗೆ ಪೂರ್ಣ ಜ್ಞಾನ ಬರುತ್ತೆ. ಅಲ್ಲಿ ನಾವೇನಾಗ್ತೀವಿ, ಅದಕ್ಕೆ ಸಾಕ್ಷಿ ವೃತ್ತಿ ಆಗ್ತೀವಿ. ಅವಾಗ ನೋಡ್ಕೊಂಡು ನಮ್ಮ ಒಂದು ಏನ್ ನಡೀತಾ ಇದೆ ಅದ್ ನೋಡಿದಾಗ ಆ ಸಾಕ್ಷಿ ವೃತ್ತಿ ಬರುತ್ತೆ. ಅಲ್ಲಿ ನಂತರ ಏನಾಗುತ್ತೆ, ಸಾಕ್ಷಿನೇ ಬ್ರಹ್ಮ ಅಂತ ಹೇಳ್ತೀವಿ. ಅದರ ಸಾಕ್ಷಿನೂ ಸಹಿತ ಒಂದ್ ಹಂತಕ್ಕೆ, ಸಾಕ್ಷಿಲೂ ಏನಾಗತ್ತೆ, ನೋಡೋನು ನೋಡಿಸ್ಕೊಳ್ಳೋನು ಅಂತ ಇರ್ತಾನೆ. ಆ ಸಾಕ್ಷಿನೂ ನಿಂತಾಗ ಏನಾಗತ್ತೆ, ಅಲ್ಲಿ ಪೂರ್ಣ ಬ್ರಹ್ಮನೇ ಆಗಿರ್ತಾನೆ. ಸಾಕ್ಷ್ಯಂ ಅಂತ ಇದ್ ಮಾಡ್ತಾರೆ. ಅವಾಗ ನಮ್ಗೆ ಏನಾಗತ್ತೆ, ಅಖಂಡಾಕಾರ ವೃತ್ತಿ ಬಂದಾಗ ಎಲ್ಲವೂ ಒಂದೇ ಅನ್ನುವಂಥದ್ದು ನಾವು ಇದ್ ಮಾಡ್ತೀವಿ ಅಂತ ಹೇಳಿ ಖಂಡ ಇಲ್ಲ ಅಂತ ಹಾ ಒಂದು ನಮ್ಮ ಸ್ವರೂಪನೇ ನಮ್ಗೆ ಸ್ವರೂಪದಲ್ಲಿ ಎರಡಿಲ್ಲ ಅಂತ ಗೊತ್ತಾಗುತ್ತೆ. ಇದೆಲ್ಲ ಮನ್ಸಿನಲ್ಲೇ ಬರೋದು. ಮನ್ಸ್ ಬಿಟ್ಟು ಬೇರೆ ಎಲ್ಲೂ ಇಲ್ಲ. ನಾವ್ ಇನ್ನೆಲ್ಲ ಹುಡ್ಕೋ ಅಷ್ಟು ಇಲ್ವೇ ಇಲ್ಲ. ಅಲ್ಲೇ ಖಂಡ ವೃತ್ತಿನೂ ಮನೋವೃತ್ತಿನೂ ಅಲ್ಲೇ ಬರುತ್ತೆ. ಈ ಬ್ರಹ್ಮ ಅಖಂಡಾಕಾರ ವೃತ್ತಿನೂ ಮನಸ್ಸಿನಲ್ಲೇ ಬರುವಂತದ್ದು. ಎರಡು ಮನಸ್ಸನ್ನ ಗೆಲ್ಲುವಂಥದ್ದು ಅದು. ಅದೇ ಅದನ್ನೇ ಇದ್ ಮಾಡುತ್ತೆ. ಅದು ಬುದ್ಧಿನೇ ಬುದ್ಧಿ ಹೇಳ್ಕೊಳುತ್ತೆ, ಮನಸ್ಸಿಗೆ ಬುದ್ಧಿ ಹೇಳ್ಕೊಳುತ್ತೆ. ಹಾಗೆ ಇದು ನಡೆಯುವಂತದ್ದು ಇದು. ಸೊ ಅದು ಅಖಂಡಾಕಾರ ವೃತ್ತಿಯಾಗಿ ಬರುತ್ತೆ. ಇದರಲ್ಲಿ ಅಜ್ಞಾನ ನಾಶ ಆಗುತ್ತೆ. ಮೇಡಮ್ ಏನಾದ್ರು ನಮ್ಗೆ ಹೆಚ್ಚಿನ ತಿಳುವಳಿಕೆ ಕೊಡ್ತಾರ ಅಂತ ಹೇಳಿ. ಕೊನೆಗೆ ಮೇಡಮ್ ಹೇಳಿ ನೀವು. ಸತ್ಯನೇ ಅವ್ರೆ ಹೇಳಿ. ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ, ಏನ್ ಹೇಳಕ್ಕೇನಿಲ್ಲ. ನೀವ್ ಎಕ್ಸ್ಟ್ರಾ ಹೇಳಿ, ಹೇಳಕ್ಕಿಲ್ಲ. ನೀವ್ ಹೇಳಿದ್ರೆ ಆತರ ಸ್ವಲ್ಪ ಎಕ್ಸ್ಟ್ರಾ ಹೇಳಕ್ಕಿದ್ರೆ ನಾನು ಹೇಳ್ತೀನಿ. ಬ್ರಹ್ಮ ಅನ್ನೋದು ಉಳಿಯುತ್ತೆ ಅಷ್ಟೇ. ನಾನು ಬ್ರಹ್ಮ ತುಂಬಾ ಚೆನ್ನಾಗಿದೆ. ವಿಜ್ಞಾನಕ್ಕೆ ಪ್ರಜ್ಞಾ ಅಂತ ತುಂಬಾ ಚೆನ್ನಾಗಿದೆ. 2-3 ಕ್ಲಾಸ್ ನೀವ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದ್ರೊಳಗೊಂದಾಕಿ ಒಂದ್ರೊಳಗೊಂದು ಆಗ್ತಾ ಹೋಗೋದು. ಕಲ್ಯಾಣಿ ಮೇಡಮ್ 2 ಟಾಕ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ಏನಿಲ್ಲ, ಅಲ್ಲಿ ಇದೆಯಲ್ಲ ಅದೇ ಜೀವನ್ ಮುಕ್ತ ಅಂದ್ರೆ ಸಿದ್ಧಾ ಪ್ರಜ್ಞೆ ಇಲ್ಲ. ಕಳೆ ಟಾಕು ಇದು 2-3 ಇಷ್ಟ ಬಿಟ್ರೆ ಬೇರೆ 41ನೇ ಟಾಕ್ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಿಜವಾಗ್ಲು. ಕಲ್ಯಾಣಿ ಇವ್ರು ಎಷ್ಟ್ ಚೆನ್ನಾಗಿ ಹೇಳಿದ್ರಲ್ವಾ. ನಾನು ಅದಕ್ಕೆ ಅವ್ರು ಹೇಳಿ ಅಂತ ಸುಮ್ನೆ ಒಂದು ಹೆಂಗಿರತ್ತೆ ಅಂದ್ರೆ ಗುರೂಜಿದ್ ಒಂದ್ ವರ್ಡ್ ಆ ಕಡೆ ಈ ಕಡೆ ಅಲ್ಲಾಡ್ಸಲ್ಲ. ನಮ್ದೆಲ್ಲ ನಾವೆಲ್ಲ ಅಲ್ಲಾಡ್ಸ್ಬಿಟ್ಟಿರ್ತೀವಿ, ಅವ್ರು ಅಲ್ಲಾಡ್ಸಲ್ಲ. ಅವ್ರು ನನ್ಗೆ ಅರ್ಥ ಆಗುತ್ತೆ ಆದ್ರೆ ನಾನ್ ಬೇರೆ ತರ ಹೇಳಕ್ ಬರಲ್ಲ, ಭಯ ಆಗುತ್ತೆ ನನ್ಗೆ, ತಪ್ಪು ಮಾತಾಡ್ತೀನೇನೋ ಅಂತ. ಅಂದ್ರೆ ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಆತ್ಮಜ್ಞಾನದಲ್ಲಿ ಯಾವ ಅನುಭವ ಇಲ್ಲ ಅನ್ನೋದು ಮಾತ್ರ ಸತ್ಯ. ನಾವು ಏನ್ ಅನ್ಕೊಳ್ತಾ ಇದ್ವಿ, ಅಯ್ಯೋ ನನ್ಗೇನೋ ಏನೇನೋ ಆಗೋಯ್ತಪ್ಪ, ನನ್ನ ಶರೀರ ಎಲ್ಲ ಏನೋ ಒಂಥರ ಇದಾಗೋಯ್ತು, ನನ್ಗೆ ಹಂಗಾಯ್ತು ಹಿಂಗಾಯ್ತು, ಬೆಳಕೆ ಅಯ್ಯೋ ಎಲ್ಲಿ ನೋಡಿ ಬೆಳಕೆ ಏನೋ ಕಲರು ಏನೇನೋ ಹೇಳ್ತಿದ್ವಲ್ಲ ಅದೆಲ್ಲ ಸುಳ್ಳು ಅಂತ ಗೊತ್ತಾಯ್ತು. ಕಾಣ್ತೋ ಇದ್ ಕಾಣ್ತೋ ಏನು ಮಣ್ಣು ಮಸಿ ಕಂಡಿದ್ದು ಯಾವ್ದು ಆತ್ಮಾನುಭವ ಅಲ್ಲ. ನಮ್ ಮನಸ್ಸೇ ಕಾರಣ ನಮ್ಗೆ ಅಷ್ಟೇ. ಅದು ಒಂಥರ ಎಷ್ಟ್ ಚೆನ್ನಾಗಿರೋ ಫೀಲಿಂಗ್. ಅದು ಯಾವ್ದು ನೀನಲ್ಲ, ಯಾವ್ದು ಅಲ್ಲ ಅದು ಅಂತ ಗೊತ್ತಾಗೋಯ್ತಲ್ಲ ಈಗ. ಹೌದು ಅಲ್ವಾ? ಶ್ರೀನಿವಾಸ ಮೂರ್ತಿ ಬಂದ್ರ? ಅವ್ರಿಗೊಂದು ಏನ್ ಕೇಳೋದು ನೆಕ್ಸ್ಟ್ ಕ್ವೆಶ್ಚನ್? ಇನ್ನ ಇದೆ ಇದು ಅಖಂಡಾಕಾರ ವೃತ್ತಿ, ವಿಷಯಾಕಾರ ವೃತ್ತಿ ಕೇಳೋಣ. ಶ್ರೀನಿವಾಸ ಮೂರ್ತಿ ಅವರೇ ಇದ್ದೀರಾ? ಕಮ್ಮಿ ಮೇಡಮ್. ಅಖಂಡಾಕಾರ ವೃತ್ತಿ ಏನ್ ಮಾಡುತ್ತದೆ? ಅಖಂಡಾಕಾರ ವೃತ್ತಿ ಏನ್ ಮಾಡುತ್ತೆ ಮೇಡಮ್? ಖಂಡವಾಗಿದ್ದಾಗ ಪ್ರಪಂಚ ಕಾಣಿಸುತ್ತೆ, ಅಖಂಡವಾಗಿದ್ರೆ ಒಂದೇ ಇರುತ್ತೆ ಅಲ್ವಾ? ಅಖಂಡ ಅಂದ್ಮೇಲೆ ಎರಡಿಲ್ಲ, ಎರಡಿದ್ಮೇಲೆ ಇರೋದು ಒಂದೇ ಇದ್ಮೇಲೆ ಈ ಪ್ರಪಂಚ ಇದೆ ಅನ್ನೋ ಇದೇ ಇರಲ್ಲ, ಕಲ್ಪನೆನೇ ಅಲ್ಲಿ ಇರಲ್ಲ, ಒಂದಾಗಿರ್ತಾನೆ. ಅದಕ್ಕೆ ನಾನು ಈಗ ಇದ್ರಲ್ಲಿ ಎಕ್ಸಾಂಪಲ್ ಹೇಳಿದಾರಲ್ಲ, ನೀವು ಈ ದೋಣಿ ಹೋಗ್ತಾ ಇದ್ರೆ ಅದು ಮರನೇ ಹೋದಂಗೆ ಆಗುತ್ತೆ, ಟ್ರೈನ್ ಹೋಗ್ತಾ ಇದ್ರೆ ಬೇರೆ ಟ್ರೈನ್ ಹೋದ್ರೆ ನಮ್ಮ ಟ್ರೈನ್ ಹೋಗ್ತಾ ಇದ್ದಂಗೆ ಆಗುತ್ತೆ. ಇದೆಲ್ಲ ನೋಡಿ ತಿಳ್ಕೋಬೇಕು ಅಂತ ಕೊನೆಗೆ ಹಾವು ಹಗ್ಗ ಅಜ್ಞಾನದಿಂದ ಬರಬೇಕು ಅಂತ ಹೇಳಿದಾರಲ್ಲ, ಅದನ್ನ ನಾನು ಮನದಟ್ಟು ಮಾಡಿ ಈ ಮೊನ್ನೆ ಈಗ ಜಸ್ಟ್ ಒಂದು 10 ಮಿನಿಟ್ಸ್ ಬಗ್ಗೆ ಯೋಚನೆ ಮಾಡಿದೆ. ಅವಾಗೊಂದು ಇದು ಬಂತು. ಇದರಲ್ಲಿ ನಾಗರಹಾವುನಲ್ಲಿ ವಿಷ್ಣುವರ್ಧನ್ ಹೇಳಿದ್ದಾನೆ, ಹಾವಿನ ರೋಷ 12 ವರ್ಷ, ನನ್ನ ರೋಷ 100 ವರ್ಷ
ಅಂತ. ಹಾವಿನ ದ್ವೇಷ 12 ಆ? ವರ್ಷ. ಹಾವಿನ 12 ದ್ವೇಷ, ವರ್ಷ. ಅದೇ ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ. 100 ದಿವಸ. ಅದನ್ನ ನಾವೀಗ ಆಧ್ಯಾತ್ಮಿಕ ತಿಳ್ಕೊಂಬಿಟ್ರೆ ಹಾವಿನ ಏನು ದ್ವೇಷ 12 ವರ್ಷ, ನನ್ನ ದೋಷ ಆಧ್ಯಾತ್ಮದಲ್ಲಿ 1000 ವರ್ಷ. ಹಾವಿನ ದ್ವೇಷ ಅಲ್ವಾ? ನನ್ನ ದೋಷ 1000 ವರ್ಷ, ಹಾವು ಇಲ್ಲ, ಹಗ್ಗವು ಇಲ್ಲ, ಇರುವುದು ಒಂದೇ ಚೈತನ್ಯ ಒಂದು, ಅರಿತರೆ ಆಗಲೇ ನನಗೆ ಆಗುವುದು ಆನಂದದ ಹರ್ಷ, ಅದುವೇ ನನ್ನ ಸ್ವಸ್ವರೂಪ ಅಂತ. ಅವಾಗ 1000 ವರ್ಷದ ದೋಷ ಎಲ್ಲ ಹೊರಟೋಗ್ಬಿಡುತ್ತೆ. ಅದೇ ಯಾಕೆಂದ್ರೆ ಆಧ್ಯಾತ್ಮಿಕದಲ್ಲಿ ಬಂದಾಗ ಅಲ್ಲಿ ಬರೀ 100, ನಾನ್ ಜೀವನ ಲೆಕ್ಕದಲ್ಲಿ 100 ವರ್ಷ. ನನ್ನ ಈ ಆಧ್ಯಾತ್ಮಿಕದಲ್ಲಿ ಈ ಒಂದು ಇದನ್ನ ಹಾವನ ಹಗ್ಗ ಅಂತ ತಿಳ್ಕೊಂಡು 1000 ವರ್ಷದಿಂದ ಮಾಡ್ಕೊಂಡ್ ಬಂದಿದೀವಿ ಅಲ್ವಾ? ಅದನ್ನ ಇಲ್ಲಿ ಕೊನೆಗೆ ಎಲ್ಲಿ ಬರ್ಬೇಕು? ಹಾವು ಇಲ್ಲ, ಹಗ್ಗೋ ಇಲ್ಲ. ಅದು ಓನ್ಲಿ ಟು ಕಮ್ಯುನಿಕೇಟ್ ದಿಸ್ ಒನ್. ಅಲ್ಲಿ 2 ತೋರಿಸಿದ್ದಾರೆ. ಇರುವುದು ಒಂದೇ ಆ ಚೈತನ್ಯ ಎಂದು ಅರಿದರೆ ನನಗೆ ಆಗ ಹರ್ಷ, ಅದುವೇ ನನ್ನ ಸ್ವಸ್ವರೂಪ. ನಾನು ಬಿಸಿ ಇದೀನಿ ಅಂದ್ರಲ್ಲ, ಇದನ್ನೇ ಬರೀತಾ ಇದ್ರೆ ನೀವು? ಅಲ್ಲ, ಈಗ ಒಂದು ನಾನಲ್ಲಿ ನೀವು ಆವಲೇ ಇವ್ರು ಮಾಡಿದ್ರಲ್ಲ ಮಾತಾಡಿ ಅಂತ, ಆವಾಗ ಇದೇನೋ ನೋಡ್ತಾ ಇದ್ದೆ, ಹಾವು ಬಂತು, ಅವಾಗ ಒಂದು ತಾಟ್ ಬಂತು ಅಷ್ಟೇ. ಸುಮ್ನೆ ಹಂಗೆ ಇನ್ಸ್ಟೆಂಟ್ ಆಗಿ ಬಂತು, ಅದು ಸುಮ್ನೆ ಹಂಚ್ಕೊಂಡೆ. ಅದ್ ಸರ್ ನಾನ್ ಸರಿನೋ ತಪ್ಪು ಅನ್ಕೋ ಇರೋದು ಹೇಳಿದೆ ಅಲ್ವಾ? ಸರಿ ಸರಿ. ದೋಣಿದು ಮತ್ತೆ ಟ್ರೈನ್ದು. ಸೊ ಅದು ಬಂದಾಗ ನೀವು ಹೇಳ್ದಂಗೆ ಬ್ರಹ್ಮಾಕಾರ ವೃತ್ತಿ ಬಂತಲ್ಲ, ಅಲ್ಲಿ ಬ್ರಹ್ಮಾಕಾರ ವೃತ್ತಿ ಬಂದ್ರೆ ದೇರ್ ಇಸ್ ನೋ ಟು, ಇರೋದು ಒಂದೇ. ಅದು ಆವಾಗ ಅದು ಆನಂದದ ಏನೋ ಸುರಿಮಳೆ ಅಂದಂಗೆ, ಅದಕ್ಕೆ ಇದೇ ಇಲ್ಲ, ಅದು ಆ ಶಾಂತತೆ. ಸೊ ಈ ಒಂದು ಯಾವಾಗ ಜ್ಞೇಯ ಜ್ಞಾತೃ ಅಂತ ಯಾವ್ದು ಇಲ್ಲ, ಎಲ್ಲ ಒಂದೇ ಆಗುತ್ತೆ. ಅದು ನಮ್ಮ ಅಜ್ಞಾನವನ್ನು ನಾಶ ಮಾಡಿದಾಗ ಆಗ ಗುರುಗಳು ಹೇಳಿದ್ದಾರೆ, ಇದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಶುದ್ಧ ಚೈತನ್ಯ, ಅದು ಒಂದೇ ಉಳಿಯುತ್ತದೆ. ಈಗ ನಾನು ಹೇಳಿದ ಅಷ್ಟೇ, ಈ ತರದಲ್ಲಿ ಇರೋದು ಒಂದೇ ಅಂದಾಗ ಒಂದೇ ಉಳಿಯುತ್ತೆ. ಆ ಅರಿವೇ ನಾನು ಬ್ರಹ್ಮ ಸ್ವರೂಪಿ, ಆತ್ಮನಿನ ಚೈತನ್ಯ ಯಾವಾಗಲೂ ಇದೆ. ಆಮೇಲೆ ಆಗ ಇದಕ್ಕೇನೋ ಎಕ್ಸಾಂಪಲ್ ಹೇಳಿದ್ದಾರೆ. ನೀವು ಚಿಕ್ಕವರಾಗಿದ್ದಾಗ, ಯುವಕನಾಗಿದ್ದಾಗ, ಮುದುಕ ಆಗಿದ್ದಾಗ ಎಲ್ಲ ನೀವು ನೋಡಿದಾಗ ಬರೀ ಆಕಾರಗಳು ಚೇಂಜ್ ಆಗ್ಬಿಡ್ದು, ಆದರೆ ಆ ಇರೋದು ಒಂದೇ ನಾನು ಅನ್ನೋದು ನೀನು ಚೇಂಜ್ ಆಗಲ್ಲ. ನಿನಗೆ ಆವಾಗ ಏನು ಹೆಸರು ಹುಟ್ಟಿದಾಗ ಏನು ಹೆಸರಿಟ್ಟಿರ್ತಾರೆ, ಯೌವನ ಬಂದಾಗ ಬೇರೆ ಹೆಸರಿಡಲ್ಲ, ಅಥವಾ ಮುದುಕ ಆದಾಗ ಹೆಸರಿಡಲ್ಲ. ಅದೇ ಒಂದು ನಾಮ ಇಟ್ಟಿದ್ರು ಆ ಒಳಗಡೆ ಇರೋ ಚೈತನ್ಯ ಒಂದೇ, ಬರೀ ರೂಪಗಳು ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಈ ಒಂದು ನಾವು ಯಾವುದು ಈ ಒಂದು ಬದಲಾವಣೆ ಆಗದೇ ಇರುವಂತಹ ಯಾವುದೋ ಒಂದು ವಸ್ತು ಅದು ಎಲ್ಲೋ ಇಲ್ಲ, ಅದು ನನ್ನೊಳಗೆ ಇದೆ ಅಂತ ನೀವು ಆಳವಾಗಿ ವಿಚಾರ ಮಾಡಿದಾಗ ಅದು ನಿಮ್ಮೊಳಗೆ ಅದು ನಿಮಗೆ ಅರಿವಿನಲ್ಲಿ ಬರುತ್ತದೆ ಹೊರತು ಆ ಒಂದು ಚೈತನ್ಯವನ್ನು ನೀವು ನೋಡಕ್ಕಾಗೋದಿಲ್ಲ ಅಂತ ತಿಳಿಸಿದ್ದಾರೆ. ಸೊ ಅಷ್ಟೇ ಮೇಡಮ್. ಈಗ ಇನ್ನೇನಾದ್ರು ಇದ್ರೆ ಹೇಳ್ಬೇಕಷ್ಟೇ. ಓಕೆ, ನಿಮ್ಮ ಕ್ವಶನ್ಗೆ ಅಷ್ಟೇ ಆನ್ಸರ್ ಹೇಳಿ. ಇವ್ರು ಬಂದಿದ್ದಾರೆ ಬಿಗ್ ಬಾಸ್ಕೆಟ್ ನವ್ರಿಗೆ. ಒಂದ್ ಸೆಕೆಂಡ್. ಓಕೆ, ಒಂದ್ ಸೆಕೆಂಡ್ ಅಪ್ಪ, ಸಾರಿ. ಓಕೆ ಓಕೆ ಓಕೆ. ಸೊ ಅದರಲ್ಲಿ ಅಜ್ಞಾನ ಜ್ಞಾನ ಎರಡೂ ಮಿಥ್ಯವಾಗಿದೆ. ನಾನು ಆತ್ಮ ಸಾಕ್ಷಿ, ನಾನೇ ಸಾಕ್ಷಿ ಮತ್ತು ಸಾಕ್ಷಿ ಮತ್ತು ಆತ್ಮ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎರಡು ಅಂತ ಇಲ್ಲ, ಇರೋದು ಒಂದೇ. ಇದೇನೋ ಆಗಂತೆ ಈ ಸಾಕ್ಷಿ ಅಂತ ನಾವು ಹೇಳ್ತಿರ್ತೀವಿ ಅಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡು ಇದ್ದಾಗ ಆ ಒಂದು ಕಾನ್ಸೆಪ್ಟ್ ತರ್ತೀವಿ ಅನ್ಸುತ್ತೆ. ಯಾಕೆಂದ್ರೆ ನೋಡುತ್ತಿರೋನು ಒಂದೇ ಅಂದಾಗ ದೇರ್ ಶುಡ್ ಬಿ ಎ ಸಿಯರ್ ಅಂಡ್ ಸೀಯಿಂಗ್ ಇದ್ದಾಗ. ಆದರೆ ಆಕ್ಚುಲಿ ಅದು ಕೂಡ ಇಟ್ ಹ್ಯಾಸ್ ಟು ಕ್ರಾಸ್ ಓವರ್ ಅಂಡ್ ಯು ಶುಡ್ ಬಿ ಇನ್ ಯುವರ್ ಸ್ವಸ್ವರೂಪ ಅಂತ, ಆ ನಿರ್ವಿಕಲ್ಪ ಸ್ವರೂಪದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆಗ ಜ್ಞಾತೃ ಮತ್ತು ಜ್ಞೇಯದಲ್ಲಿ ಭೇದ ಇಲ್ಲ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ ಮೇಡಮ್? ಕರೆಕ್ಟ್ ಅಲ್ವಾ? ಅದು ಹೇಳಿದ್ದಾರೆ. ಆಮೇಲೆ ಇಲ್ಲಿ ಅದನ್ನೇ ಹೇಳ್ಕೊಂಡು ಹೋಗಿದ್ದಾರೆ. ಈ ಜ್ಞಾನ ಅನ್ನೋದು ಯಾವಾಗ್ಲೂ ಬರೋದು ಹೋಗೋದಲ್ಲ. ಅದು ನಾವು ಅವನಿಗೆ ಅಜ್ಞಾನಿ ಅಂತ ಹೇಳಿದ್ರು
ಅವನು ಅಲ್ಲಿರುವುದು ಅದೇ, ಅಜ್ಞಾನಿಲೂ ಅದೇ ಚೈತನ್ಯ ಇದೆ, ಜ್ಞಾನಿಲೂ ಅದೇ ಚೈತನ್ಯ ಇದೆ, ಎಲ್ಲದರಲ್ಲೂ ಇರೋ ಚೈತನ್ಯನೇ. ಓನ್ಲಿ ಥಿಂಗ್ ನಾವು ಅವನು ಅದನ್ನು ಗುರ್ತಿಸ್ಕೊಂಡಿಲ್ಲ. ಅವನು ಈ ದೇಹ ಮನ ಬುದ್ಧಿ ಅಂತ ಗುರ್ತಿಸ್ಕೊಂಡಾಗ ಅವನು ದುಃಖ ಸುಖಗಳಿಂದ ಅವನು ಒದ್ಲಾಡ್ತಾ ಇದ್ದಾನೆ. ಯಾವಾಗ ನಾನು ಆತ್ಮಸ್ವರೂಪಿ ಅಂತ ತಿಳಿದು ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂದಾಗ ಅವನು ಇದೇನೇ ಬಂದರೂ ಇದು ದೇಹಕ್ಕೆ ಬರುತ್ತೆ, ಅಥವಾ ಮನಸ್ಸಿಗೆ ವೇದನೆ ಬಂದರೆ ಮನಸ್ಸಿಗೆ ಬರುತ್ತೆ. ಆದರೆ ನಾನು ಇದನ್ನ ನೋಡ್ತಾ ಇರೋದು ನಾನು ಸಾಕ್ಷಿ, ಆ ಸಾಕ್ಷಿ ನಿಜವಾದ ಸ್ವರೂಪ ಸ್ವಸ್ವರೂಪ ಅಂತ ಇದು ಮಾಡ್ಬೋದು ಅಂತ. ನೆಕ್ಸ್ಟು ಈ ಜ್ಞಾನ ಯಾವಾಗಲೂ ಇರುವುದು ಇದು ಸಮಾಧಿಯ ಅನುಭವವಲ್ಲ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಕೆಲವರೇನು ಅಂದರೆ ಸಮಾಧಿನಲ್ಲಿ ಓನ್ಲಿ ದೇ ಫೀಲ್, ಓ ನಾನು ಒಂದು 2 ಗಂಟೆ ಸ್ನಾನ ಮಾಡಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ, ಒಂಥರ ದಿನ ಎಲ್ಲ ಉಲ್ಲಾಸವಾಗಿರ್ತೀನಿ ಅಂತ ಇರ್ತಾನೆ. ಅದು ಎಗೈನ್ ಅದು ಒಂದು ರೀತಿಯಲ್ಲಿ ಹೇಳೋದಾದ್ರೆ ಅದೇ ಪ್ರಾಕ್ಟೀಸ್ ಆಗ್ಬಿಟ್ರೆ ಅದು ಅಜ್ಞಾನನೇ ಆಗುತ್ತೆ. ಇಟ್ ಓನ್ಲಿ ನಿನ್ನ ಮೈಂಡ್ ಕಂಟ್ರೋಲ್. ಅದೇ ನಿರ್ವಿಕಲ್ಪ ಸಮಾಧಿನಲ್ಲಿ ಮಾಡಿದ್ರು ಈಚೆ ಬರ್ಲೇಬೇಕಲ್ಲ, ಅಲ್ಲೇ ಇರಲ್ವಲ್ಲ. ಆಯ್ತು. ಸೊ ಅದೇ ಏಕಭಾವ ಅವಗಾಹಿ ವೃತ್ತಿ ಅಂತ ಜ್ಞಾನ ಯಾವಾಗಲೂ ಇರೋದು ಇದು ಸಮಾಧಿಯ ಅನುಭವ ಅಲ್ಲ, ಅದು ಏಕಭಾವ ಅವಗಾಹಿ ವೃತ್ತಿ ಅಂತಿದೆ. ಅಂದ್ರೆ ಸಿಂಗಲ್ ಆಬ್ಜೆಕ್ಟ್ ಕಾನ್ಸಂಟ್ರೇಷನ್ ಯಾರೋ ಅಂತ ಹೇಳ್ತಾರೆ ಒಂದು, ಅದು ಆದರೆ ಅದು ಕೂಡ ಅದು ನಿನ್ನ ಸ್ವಸ್ವರೂಪ ಅಲ್ಲ, ಅದು ಓನ್ಲಿ ಥಿಂಗ್ ಕಾನ್ಸಂಟ್ರೇಟ್ ಯುವರ್ ಮೈಂಡ್ ಅಂತ. ಸೊ ಆಗ ಈ ಉಪಾಧಿ ಸ್ವರೂಪ ಲಕ್ಷಣ ಹಾಗೂ ಉಪಾಧಿ ಇದೆಲ್ಲ ಯಾವುದೇ ಇಲ್ಲ, ಇದಕ್ಕಿಲ್ಲ ಅಂತ. ಏನು ಜೀವ ಮತ್ತು ಆತ್ಮ ನಿರಾಕಾರ ನಿರ್ಗುಣ ಸ್ವರೂಪ. ಜೀವ ಅನ್ನೋದು ಒಂದು ಉಪಾಧಿ, ಆದರೆ ಆತ್ಮಕ್ಕೆ ಯಾವುದೇ ಒಂದು ಸ್ವರೂಪ ಲಕ್ಷಣ ಇಲ್ಲ, ಅದು ನಿರಾಕಾರ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬೇರೆ ಇದೆ ಮೇಡಮ್, ಅಷ್ಟೇ ಅಲ್ಲಿಗೆ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕಾ ಮೇಡಮ್? ವಿಜಯ ಮೇಡಮ್? ಅದೇ ನನಗೆ ಒಂದ್ ಸ್ವಲ್ಪ ಇಂಟರಪ್ಟ್ ಆಯ್ತು. ಅವ್ರು ಇರ್ಲಿ ಪರವಾಗಿಲ್ಲ ಮೇಡಮ್, ಅದೇನಿದೆ ಎಲ್ರಿಗೂ ಇದ್ದೇ ಇರುತ್ತೆ. ಹೇಳಿ, ನೆಕ್ಸ್ಟ್ ಕ್ವಶನ್ ಕೇಳಿ ಮೇಡಮ್ ಬೇರೆಯವ್ರನ್ನ. ನೀವ್ ಇದನ್ನ ಹೇಳ್ಬಿಟ್ರಿ ಅಲ್ಲ ಸಮಾಧಿ ಬಗ್ಗೆ. ಏನೋ ಗೊತ್ತಿಲ್ಲ ಮೇಡಮ್, ನಮ್ಗೆ ಗೊತ್ತಿದ್ದು ಹೇಳಿದ್ವಿ, ಸರಿನೋ ಇಲ್ವಾ ನೀವು ಹೇಳ್ಬೇಕು ನಮ್ಗೆ, ಅಥವಾ ಮೇಡಮ್ನವ್ರು ಹೇಳ್ಬೇಕು. ನಮಗೆ ಇಷ್ಟೇ ಕಲ್ಯಾಣಿಯವ್ರು ಹೇಳ್ತಾರೆ, ತಿಳ್ಕೊಂಡ್ರು. ಹೇಳಿ ಕಲ್ಯಾಣಿಯವ್ರೆ. ಯಾವ್ದ್ರ ಬಗ್ಗೆ? ಸಮಾಧಿ. ಸಮಾಧಿ ಇವ್ರು ಹೇಳಿದಾರೆ ಅನ್ಸುತ್ತೆ ಅಲ್ವಾ? ಅಯ್ಯೋ ಕಾತ್ಯಾಯನಿ ಕೇಳ್ಬೇಕಿತ್ತು ನಾನು. ಕಾತ್ಯಾಯನಿಯವ್ರೆ ಸರಿ ಇತ್ತಾ? ಒಂದ್ ನಿಮಿಷ, ಇಲ್ಲಿ ಏನಾಗಿದೆ ಅಂತಂದ್ರೆ, ಹ್ಮ್ ನಾನು ಬ್ರಹ್ಮ ಆತ್ಮ ಅಂತ ತಿಳ್ಕೊಂಡಾಗ ಇಲ್ಲಿ ಅದೇ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಲ್ಲ, ನೋಡುವವನು ನೋಡುವಿಕೆ ಅಥವಾ ಸಾಕ್ಷಿ ಮತ್ತು ಸಾಕ್ಷ್ಯಂ ಅಂತ ಎಲ್ಲ ಬೇರೆ ಬೇರೆ ಇರಲ್ಲ, ಎಲ್ಲವೂ ಒಂದೇ ಆಗಿರತ್ತೆ ಅಂತ ಹೇಳ್ತಾರೆ. ನಾನೇ ಆ ಬ್ರಹ್ಮ ಅಂತ ಹೇಳಿ. ಇದಕ್ಕೆ ಏನ್ ಮಾಡ್ತಾರೆ, ನಿರ್ವಿಕಲ್ಪ ಜ್ಞಾನ ಅಂತ ಹೇಳ್ತಾರೆ. ಇಲ್ಲೇನಾಗುತ್ತೆ, ನಿರ್ವಿಕಲ್ಪ ಅಂದ್ರೆ ಇಲ್ಲಿ ಅದೇ ಮೇಲ್ಗಡೆ ಹೇಳ್ದಂಗೆ ಜ್ಞಾತೃ ಮತ್ತೆ ಜ್ಞೇಯ, ಇವನು ತಿಳ್ತಾ ಇದ್ದಾನೆ, ಒಂದು ತಿಳಿಯೋ ವಸ್ತು ಅಂತ ಎರಡು, ಇಬ್ರು ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಇಲ್ಲ, ಭೇದ ಇಲ್ಲ, ಇಲ್ಲಿ ಇದು ಒಂದೇ ಅಂತ. ಇಲ್ಲೇನಾಗ್ತಾರೆ, ಸಾಮಾನ್ಯ ಜನರು ಏನ್ ಮಾಡ್ತಾರೆ, ಇದು ಹಿಂದೆ ಲಾಸ್ಟಿಗೆ ಇವೆಲ್ಲ ಕಂಪ್ಯಾರಿಸನ್ ಇದ್ರೊಳಗೆ ಇದೆಲ್ಲ ಬರುತ್ತೆ ವಿಷಯಗಳು, ಮತ್ತೆ ಅದೇ ಬರುತ್ತೆ. ಇಲ್ಲಿ ನಿರ್ವಿಕಲ್ಪ ಅಂದ ತಕ್ಷಣ ಏನ್ ಅನ್ಕೊಂಡ್ಬಿಡ್ತಾರೆ, ನಿರ್ವಿಕಲ್ಪ ಸಮಾಧಿ ಅಂತ ಏನ್ ಮಾಡ್ತಾರೆ, ಎಲ್ಲ ಅನ್ಕೊಂಡ್ಬಿಡ್ತಾರೆ. ಅದು ಆದ್ರೆ ಸಮಾಧಿ ಅನುಭವ ಆಗುತ್ತೆ, ಸಮಾಧಿಯಲ್ಲಿ ಅನುಭವಗಳು ಬರುತ್ತೆ, ನಿರ್ವಿಕಲ್ಪ ಆಗಿರ್ಬೋದು ಸವಿಕಲ್ಪ ಆಗಿರ್ಬೋದು. ಆದ್ರೆ ಆ ಅನುಭವನ ಅದು ಕ್ಷಣಿಕ ಅಂತ ಹೇಳ್ತಾರೆ, ಶಾಶ್ವತ ಅಲ್ಲ ಅನುಭವ. ಅಲ್ಲಿ ಆಗಿದಂತ ಅನುಭವ ಅವನ ಎದ್ದ ನಂತರ ಅದು ಅವನಲ್ಲಿ ಉಳ್ದಿರಲ್ಲ. ಅದು ಯಾಕೆಂದ್ರೆ ಎದ್ದ ತಕ್ಷಣ ಅವನು ಶುರು ಆಗುತ್ತೆ, ಮತ್ತೆ ಈಚೆ ಸಂಸಾರ ಬಂದ ತಕ್ಷಣ ಶುರು ಮಾಡ್ಕೋತಾನೆ ಸಂಸಾರ, ಅದು ಇದು ಕಿರಿಕಿರಿ ಅನ್ಕೊಂಡು. ಯಾರೋ ಒಂದು ಉದಾಹರಣೆ ಕೇಳ್ತಾ ಇದ್ದೆ, ಒಬ್ಬ ಪೂಜೆ ಮಾಡ್ತಾ ಇದ್ನಂತೆ, ಅವನ ಹೆಂಡತಿ ಪಾಪ ಗ್ಯಾಸ್ ಮುಗ್ದೋಗ್ಬಿಟ್ಟಿದೆ, ಸಿಲಿಂಡರ್ ಚೇಂಜ್ ಮಾಡ್ಕೊಡಿ ಅಂತ ಕೇಳಿದ್ದಾಳೆ ಅವಳು. ಇವನು 1-2 ಸಲ ಹೇಳಿದಾನೆ, ಇರು ಅಂತ. ಅವಳು ಪಾಪ ಅರ್ಜೆಂಟ್ ಅಲ್ವಾ, ಈಗ ಈ ಗಂಡನ ಪೂಜೆ ಮುಗಿಸೋಷ್ಟೊತ್ತಿಗೆ ಊಟಕ್ಕೆ ರೆಡಿ ಆಗ್ಬೇಕಲ್ಲ ಬೇರೆಯವ್ರಿಗೆಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಅರ್ಜೆಂಟ್ ರೀ, ಇದು ಗ್ಯಾಸ್ ಮುಗ್ದೋಗ್ಬಿಟ್ಟಿದೆ, ಸಿಲಿಂಡರ್ ನೀವು ಬಂದು ಬೇರೆ ಚೇಂಜ್ ಮಾಡ್ಕೊಟ್ರೆ ಅಡಿಗೆ ಮಾಡಾಗುತ್ತೆ. ಸೀದಾ ಬಂದ ಅಲ್ಲಿ ಏನೋ ಚಾಕು ಸಿಕ್ಕಿದ್ ಕತ್ತಿಗೆ ಹಾಕಿ ಕುಯ್ದೆ ಬಿಟ್ಟ ಅವನು. ನಾನ್ ಪೂಜೆ ಮಾಡ್ತಾ ಇದ್ದೀನಿ, ನೀನ್ ನಂಗೆ ಡಿಸ್ಟರ್ಬ್ ಮಾಡ್ದೆ ನೀನು ಅಂತೇಳಿ ಸತ್ಯಗೆಟ್ಟನೆ. ಇಲ್ಲೆಲ್ಲ ಬರೋವಂಥದ್ದು ಇದು.
ಅಂದ್ರೆ ಇವ್ನ್ ಏನ್ ಪೂಜೆ ಮಾಡ್ದ ಕುತ್ಕೊಂಡು, ನಾನ್ ದೇವರಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಅಂತ 2 ಗಂಟೆ ಮಾಡಿದ್ರೇನು, ಎಷ್ಟು ಗಂಟೆ ಮಾಡಿದ್ರೇನು, ಆ ಕ್ಷಣದಲ್ಲಿ ಅವನ್ಗೆ ಸಹನೇನೇ ಇಲ್ಲ. ಅಕಸ್ಮಾತ್ 1 ನಿಮಿಷ ಬಂದ್ಬಿಟ್ಟು ಅದನ್ನ ಚೇಂಜ್ ಮಾಡ್ಕೊಟ್ಟು ಹೋಗಿದ್ರಾಗ್ತಾ. ಅವಳು ಹೆಂಡ್ತಿಯನ್ನು ಅವ್ರಿಗೋಸ್ಕರ ಕೇಳಿದ್ಲ, ಸಿಲಿಂಡರ್ ಚೇಂಜ್ ಮಾಡ್ಕೊಡಿ ಅಂತ ಹೇಳಿ. ಸೊ ನಾವು ಈ ತರದ್ದೆಲ್ಲ ಸಮಾಧಿಲಿ ಬೇರೆ ಬೇರೆ ಅನುಭವ. ಈಗ ಹೇಳಿದ್ವಲ್ಲ, ಅದ್ ಕಾಣ್ತು, ಬೆಳಕ್ ಕಾಣ್ತು, ಇನ್ನೊಂದ್ ಕಾಣ್ತು, ಏನು ದೇವತೆಗಳೆಲ್ಲ ಕಾಣಿದ್ರು, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಕಾಣಿದ್ರು. ಸೊ ಇವೆಲ್ಲ ಕಾಣ್ತು ಅಂತ ಏನ್ ಹೇಳ್ತೀರಾ, ಅವೆಲ್ಲ ಮನಸ್ಸಿನಲ್ಲಿ ಇದ್ದು ಅಂತ ಕಲ್ಪನೆ ಅಷ್ಟೇ ಹೊರತು ಅದು ಜ್ಞಾನ ಅಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಅನುಭವ ಆಗಿರುತ್ತೆ. ಆ ಕ್ಷಣಕ್ಕೆ ಅದು ಕ್ಷಣಿಕ ಅನುಭವ ಆಗಿರುತ್ತೆ, ಅದು ಅಲ್ಲ ಅಂತ ಹೇಳ್ಬಿಟ್ಟು. ಅದೇ ಇದಕ್ಕೆ ಇನ್ನೊಂದು ಉದಾಹರಣೆನೂ ಹೇಳ್ತೀವಿ. ಎಚ್ಚರ ಕನಸು ಗಾರ್ಡನ್ ಇದ್ರಲ್ಲಿ ಹೇಗೆ ಇರತ್ತೋ ಹಾಗೇನೆ ಇದುವೇ ಸಹಿತ ನಿರ್ವಿಕಲ್ಪ ಸಮಾಧಿ ಏನಂತ ಹೇಳ್ತಾ ಇದೀವಿ, ಅದು ಈ 3 ತರಾನೇ ಅಂತ ಹೇಳ್ತೀವಿ. ಯಾಕಂದ್ರೆ ಎಚ್ಚರದಲ್ಲಿ ಕಂಡಂತ ಅವನು ಕನಸಿನಲ್ಲಿ ಇರಲ್ಲ, ಕನಸಿನಲ್ಲಿ ಕಂಡಂತವ್ರು ಗಾರ್ಡನ್ ಇದ್ರೆ ಅಲ್ಲಿ ಇರೋದಿಲ್ಲ ಅಂತ ಹೇಳಿ. ಹಂಗೆ ಇಲ್ಲಿ ಒಂದು ತುಂಬಾ ಚೆನ್ನಾಗಿ ಉದಾಹರಣೆ ಸೂರ್ಯನ್ ಹೇಳಿದಾಗ ಜ್ಞಾಪಕ ಬಂತು. ಎಚ್ಚರದಲ್ಲಿ ಏನಾಗತ್ತೆ, ನಾವು ಇಂದ್ರಿಯಗಳೆಲ್ಲ ಬಾಹ್ಯ ಮುಖದಲ್ಲಿ ಇರೋದ್ರಿಂದ ನಾವು ಸೂರ್ಯನ ಒಂದು ಸಪೋರ್ಟ್ ತಗೊಳ್ತೀವಿ. ಅಂದ್ರೆ ನನಗೆ ನನ್ನೊಳಗೆ ಇರೋ ಅಂತ ನನ್ನ ಸೂರ್ಯ ನಾವು ನೋಡುದಿಲ್ಲ. ಅವಾಗ ಹೊರಗಡೆ ಸೂರ್ಯನ ಸಪೋರ್ಟ್ ತಗೊಂಡು ಸೂರ್ಯ ಬೆಳಗಾಯ್ತು, ನಾವೆದ್ವಿ, ನಂಗೆಲ್ಲ ಕಾಣಿಸ್ತಾ ಇದೆ ಅನ್ನೋ ಒಂದು ಇದ್ರೊಳಗೆ ನಾವು ಇದ್ರೊಳಗೆ ಇರ್ತೀವಿ ಕಲ್ಪನೆಯಲ್ಲಿ. ಆದ್ರೆ ಕನಸಿನಲ್ಲಿ ಏನಾಗತ್ತೆ, ಕನಸಿನಲ್ಲಿ ಯಾವ ಹೊರಗಿನ ಸೂರ್ಯ ಇರಲ್ಲ, ಆದ್ರೂ ಸಹಿತ ಸೂರ್ಯನ ಬೆಳಕಿನಷ್ಟೇ ಬೆಳಕು ನನ್ನೊಳಗೆ ಇರತ್ತೆ. ನಾನು ಕನಸಿನಲ್ಲೂ ಸಹಿತ ಅಂತ ಒಳ್ಳೆ ಬೆಳಕಿನಲ್ಲಿ ಆ ಬದುಕು ನಡೆಸಿರ್ತೀನಿ, ಏನೆಲ್ಲಾ ಕಂಡಿರ್ತೀನಿ, ಎಲ್ಲ ಮಾಡಿರ್ತೀನಿ. ಆದ್ರೆ ಅದು ಯಾವ ಬೆಳಕು ಅನ್ನೋದನ್ನ ನನ್ಗೆ ಅರಿವು ಬಂದಿರಲ್ಲ. ಅದ್ರೊಳಗೆ ನನ್ನದೇ ಚೈತನ್ಯದೇ ಆ ಬೆಳಕಾಗಿರತ್ತೆ. ಅದು ಅದಕ್ಕೆ ತೈಜಸ್ಸ ಅಂತ ಹೇಳಿ ತುಂಬಾ ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ತೇಜಸ್ಸು, ನನ್ನೊಳಗಿನ ತೇಜಸ್ಸಿನಲ್ಲೇ ನಾನು ಎಲ್ಲ ಕಾಣ್ತಾ ಇರ್ತೀನಿ ಕನಸಿನಲ್ಲಿ. ಅದೇನಾಗ್ಬಿಡತ್ತೆ, ಎಚ್ಚರಕ್ಕೆ ಬಂದಾಗ ಅದ್ ನನ್ನದೇ ತೇಜಸ್ಸಿನಲ್ಲಿ ನಾನು ವಿಶ್ವ ನೋಡ್ತಾ ಇದ್ದೀನಿ ಅನ್ನೋಂಥದ್ದು ನನ್ಗೆ ಗೊತ್ತಾಗಲ್ಲ. ಸೂರ್ಯನ ಸಪೋರ್ಟ್ ತಗೊಂಡ್ಬಿಡ್ತೀವಿ, ಸೂರ್ಯದಿಂದ ಎಲ್ಲ ಕಾಣಿಸ್ತಾ ಇದೆ, ಅವ್ನ್ ಬಂದ್ರೆ ನನಗ್ ಕಾಣಿಸುತ್ತೆ, ಅವ್ನ್ ಮುಳುಗಿದ್ರೆ ನಂಗೆ ಕಾಣಿಸಲ್ಲ, ಕತ್ಲು ಅನ್ನೋ ತರದ್ದು ನಾವು ಒಂದು ಇದಕ್ ಬಂದ್ಬಿಡ್ತೀವಿ ನಾವು. ಆದ್ರೆ ಅದೇ ಗಾರ್ಡನ್ ಇದ್ರೆ ಇಲ್ಲಿ 3 ಯಾಕೆ ತಗೊಳ್ತಾನೆ ಅಂದ್ರೆ ಅದನ್ನು ಕ್ಷಣಿಕ ಅನ್ನೋ ಒಂದ್ ಕಡೆ ಉದಾಹರಣೆ ತಗೊಳ್ತಾರೆ. ನಾವು ಇದು ಬಂದಾಗ ಜ್ಞಾನಕ್ಕೆ ಬಂದಾಗ 3 ನೋಡ್ತಾ ಇರೋದು ಯಾರು ಅನ್ನೋಂಥದ್ದು ಬಂದಾಗ ಸಾಕ್ಷಿ ಅನ್ನೋದು ಅದು ನಾವು ಒಂದು ಇದ್ ಮಾಡ್ತೀವಿ. ಯಾಕಂದ್ರೆ ಎಚ್ಚರ ಆದ ತಕ್ಷಣ, ನಿದ್ದೆಯಿಂದ ನಾವು ಎದ್ದ ತಕ್ಷಣ ನಾವ್ ಹೇಳ್ತೀವಲ್ಲ, ನಂಗೆ ತುಂಬಾ ಚೆನ್ನಾಗಿ ನಿದ್ದೆ ಆಯ್ತು, ನಂಗೆ ಗೊತ್ತಾಯ್ತು ಎಲ್ಲ ಅಂತ ಅರಿವು ಬರತ್ತಲ್ಲ ಆವಾಗ. ಅಂದ್ರೆ ಇದನ್ನ ನಾವು ಎಚ್ಚರ ಕನಸು ಗಾರ್ಡನ್ ಇದ್ರೇನ 3ನೇ ನಾವು ತುಂಬಾ ಸಲ ಉದಾಹರಣೆ ತಗೊಂಡ್ ನೋಡ್ತಾ ಇದ್ದಾಗ ನಮ್ಗೆ ಸ್ಪಷ್ಟ ಬಂದ್ಬಿಡತ್ತೆ. ಇದು ಹೇಗೆ ಎಚ್ಚರನೂ ಕ್ಷಣಿಕ, ಕನಸು ಕ್ಷಣಿಕ, ಗಾರ್ಡನ್ ಇದ್ರೇನು ಕ್ಷಣಿಕ. ಈ 3 ಅರಿತಾ ಇರೋನು ಯಾರು, ಅವನು ಮಾತ್ರ ಶಾಶ್ವತ ಅನ್ನೋಂಥದ್ದು ನಮ್ಗೆ ಜ್ಞಾನ ಬರುತ್ತೆ. ಹಾಗಾಗಿ ಆತ್ಮಜ್ಞಾನ ಅನ್ನೋದು ಬರೋದು ಅಲ್ಲ, ಹೋಗೋದು ಅಲ್ಲ, ಸದಾ ಕಾಲ ಇರುವಂಥದ್ದು ಅಂತ ಹೇಳಿ ಏಕಭಾವ ಅವಗಾಹಿನಿ ಅಂತ ಅಂದ್ರೆ ಜೀವಾತ್ಮ ಪರಮಾತ್ಮನನ್ನು ತಿಳ್ಕೊಳ್ಳೋದೆ ಜ್ಞಾನ ಅಂತ ಹೇಳಿ, ಅದೊಂದು ಅನುಭವ ಅಲ್ಲ ಅಂತ ಹೇಳಿ. ಅದ ಜ್ಞಾನ ಬರೋದು ಎಲ್ಲಿ ಅಂದ್ರೆ ಬುದ್ಧಿಲಿ ಬರುತ್ತೆ. ನನ್ಗೆ ಬುದ್ಧಿಲಿ ಜ್ಞಾನ ಬಂದ್ರೆ ಹಾಗಾದ್ರೆ ನನ್ಗೆ ಜ್ಞಾನಿ ಆಗ್ಬಿಟ್ನಾ ಅಂತ ಅಂದ್ರೆ ಅಲ್ಲಿ ಹೇಳ್ತಾರೆ, ಇಲ್ಲ ನಿಂಗೆ ಸಾಕ್ಷಾತ್ಕಾರ ಆಗಿಲ್ಲ, ನಿಂಗೆ ಬುದ್ಧಿ ಬಂದಿದೆ, ಆದ್ರೆ ಮನಸ್ಸಿನಲ್ಲಿ ವೃತ್ತಿಗಳಲ್ಲಿ ಪರಿವರ್ತನೆ ಆಗಿಲ್ಲ. ನನ್ಗೆ ಇದು ಬುದ್ಧಿ ಮತ್ತು ಮನಸ್ಸಿನಲ್ಲಿ ಆಗ್ಬೇಕು ಅಂತ ಹೇಳಿದಾಗ ಈ ಪರಿವರ್ತನೆ ಅಂತ ಆಗದು ಮನಸ್ಸಿನಲ್ಲಿ ಪರಿವರ್ತನೆ ಆಗ್ಬೇಕು. ಬುದ್ಧಿಯಲ್ಲಿ ಜ್ಞಾನ ಬಂದ್ರೆ ಆಗಲ್ಲ, ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ತಾನೇ ವೃತ್ತಿಗಳೆಲ್ಲ ಹೇಳೋ ಅಂತದ್ದು. ಹಾಗಾಗಿ ನಿಮ್ಗೆ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ಬೇಕು, ಆಗ ಮಾತ್ರ ಪೂರ್ಣ ಆಗತ್ತೆ ಅಂತ ಹೇಳಿ ಆ ಪರಿವರ್ತನೆ ಆಗೋದಿಕ್ಕೆ ಸಾಕಷ್ಟು ಇದೆಲ್ಲ ಹೇಳಿದ್ದಾರೆ. ಕರ್ಮಯೋಗ ಮಾಡು, ಭಕ್ತಿ ಯೋಗ ಮಾಡು, ಕ್ರಿಯಾ ಯೋಗ, ಅವೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅವ್ಯಾವ ಬೇಕಾಗಿಲ್ಲ ಪರಿವರ್ತನೆಗೆ. ಆದ್ರೆ ನೀವು ಮುಖ್ಯವಾಗಿ ಬೇಕಾಗಿರೋದು ಶ್ರವಣ ಮನನ ನಿಧಿಧ್ಯಾಸ. ಅಂದ್ರೆ ಈ ಕರ್ಮಯೋಗ ಎಲ್ಲ ಬೇಕಾಗಿಲ್ಲ ಅಂತೆಲ್ಲ ಖಂಡಿತ ಬೇಕಾಗುತ್ತೆ. ಅವೆಲ್ಲ ಅದು ನಮ್ಗೆ ಸಪೋರ್ಟಿಂಗ್ ಸಿಸ್ಟಮ್. ಅವುಗಳೆಲ್ಲ ಒಂದೊಂದನ್ನು ಯಾವ್ದೇ ಒಂದು ದಂಡನೆ ಇಲ್ದಲೆ ಯಾವು ನಮಗೆ ಇನ್ಸ್ಟೆಂಟ್ ಆಗಿ ಸಿಗೋ ಅಂತದೆಲ್ಲ ಪ್ರತಿ ಒಂದನ್ನು ದಂಡಿಸ್ಬೇಕು, ಪ್ರಯತ್ನ ಮಾಡ್ಬೇಕು. ದಂಡಿಸಿ ಪ್ರಯತ್ನ ಮಾಡಿದಾಗ ಮಾತ್ರ ಅದು ಸಿಗೋ ಅಂತದ್ದು ಅಂತ ಹೇಳಿ ಮನಸ್ಸಿನಲ್ಲಿ ಆ ಶ್ರವಣ ಮನನ ನಿಧಿಧ್ಯಾಸ ಮಾಡಿ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ಬೇಕು.
ಅದನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಹೇಳ್ತಾರೆ. ಯಾರ್ ಬುದ್ಧಿನ ಉಪಯೋಗಿಸ್ಕೊಂಡು ನಾನ್ ಯಾರು ಅಂತ ವಿಚಾರ ಮಾಡಿದಾಗ ಜೀವ ಮತ್ತು ಈಶ್ವರ ಒಂದೇ ಅಂತ ಹೇಳ್ತಾರೆ. ಆದ್ರೆ ಈ ಜೀವ ಮತ್ತು ಈಶ್ವರ ಬೇರೆ ಅಂತ ನಾವು ಉಪಾಧಿ ಮಾಡ್ಕೊಂಡಿದೀವಲ್ಲ, ಅದನ್ನು ಸಹಿತ ತೆಗೆದುಹಾಕ್ಬೇಕು ಅಂತ ಅಲ್ಲಿ 2 ಲಕ್ಷಣಗಳನ್ನ ಹೇಳ್ತಾರೆ. ಉಪಾಧಿಲಿ ಸ್ವರೂಪ ಲಕ್ಷಣ, ಬಾಹ್ಯ ಲಕ್ಷಣ ಅಂತ. ಅದಕ್ಕೆ ಮತ್ತೆ ಹಿಂದೆ ಎಲ್ಲ ನಾವ್ ಇದಕ್ಕೆ ಸಾಕಷ್ಟು ಜಹದ್ ಲಕ್ಷಣ, ಅಜಹದ್ ಲಕ್ಷಣ, ಭಾಗ ತ್ಯಾಗ ಅಂತ ಹೇಳಿ ಸಾಕಷ್ಟು ಉದಾಹರಣೆಯಿಂದ ನಾವು ಅದನ್ನ ಹಿಂದೆ ಡಿಸ್ಕಸ್ ಮಾಡಿದೀವಿ. ಅದು ಬೇಕಾ ಅಂತ ಹೇಳಿ ವಿಜಯ ಅವ್ರು ಹೇಳ್ಬೇಕು. ಅಲ್ಲ, ಅದೆಲ್ಲ ನಾವು ಮಾಡಿದೀವಿ. ಅದು ಸ್ವರೂಪ ಲಕ್ಷಣ ಅಂದ್ರೆ ಅದ್ರ ಬಗ್ಗೆ ನಾವು ಹಿಂದೆ ಎಲ್ಲ ತಿಳ್ಕೊಂಡಿದ್ದೀವಿ. ನೀರು ತಣ್ಣಗೆ ಇರ್ಬೇಕು, ಬೆಂಕಿ ಬಿಸಿಯಾಗೆ ಇರ್ಬೇಕು ಅನ್ನೋದು ಸ್ವರೂಪ ಲಕ್ಷಣ. ಆತ್ಮನ ಸ್ವರೂಪ ಲಕ್ಷಣ ನಿರಾಕಾರ ಸಚ್ಚಿದಾನಂದ ಅನ್ನೋದು ಗೊತ್ತಾಗಿದೆ. ಇವಾಗ ಭಾಗತ್ಯಾಗ ಅನ್ನೋದನ್ನ ಅದಕ್ಕೆ ನೀವೇ ಇನ್ನೊಂದ್ಸಲಿ ಮೇಡಮ್ ಕೇಳಿ ಭಾಗತ್ಯಾಗದ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ರಿ. ನಮ್ಗೆ ಇನ್ನೊಂದ್ಸಲಿ ಹೇಳಿ ಅದು. ಹೇಳಿ ಕಾತ್ಯಾಯನಿಯವ್ರೆ, ನೀವೇ ಮೇಡಮ್ ನೀವೇ ಕೇಳಿದ್ರಲ್ಲ ಅವ್ರಿಗೆ ಏನು ಭಾಗತ್ಯಾಗ ಅಂತ ಹೇಳಿ. ಹೇಳಿದಕ್ಕೆ ಅವ್ರು ಇದು ಜಹದ್ದಲ್ಲ ಅಜಹದ್ದಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಅದು ಅದೇ ಒಂದ್ಸತಿ ಇದಕ್ಕೆ ನಮ್ಮ ಗುರುಗಳು ಒಂದ್ ಎಕ್ಸಾಂಪಲ್ ಕೊಡ್ತಾರಲ್ಲ. ರಾಮಕೃಷ್ಣ ಒಂದ್ಸತಿ ಕೇದಾರ್ನಾಥಕ್ಕೆ ಹೋಗಿರ್ತಾರೆ. ಅಲ್ಲಿ ಒಬ್ಬ ವಯಸ್ಸಾಗಿರೋ ಒಬ್ಬ ವೃದ್ಧರು ನಿಂತಿರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಇವರಿಬ್ರು ಹೇಳ್ತಾರೆ, ಅವರು ಎಂತದೋ ದತ್ತ ಅಲ್ವಾ, ಎಂತದೋ ದತ್ತ ಅವ್ರ ಹೆಸರು ಹೇಳ್ತಾರೆ. ಅಂದ್ರೆ ದೇವದತ್ತನ ನೋಡಿರೋದು 30 ವರ್ಷದ ಹಿಂದೆ ನೋಡಿರ್ತಾರೆ. 30 ವರ್ಷದ ಹಿಂದೆ ನೋಡಿದ ದೇವದತ್ತನಿಗೂ ಈಗ ಅಲ್ಲಿ ನಿಂತಿರೋ ವೃದ್ಧನಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಅಂದ್ರೆ ಕಾಲ ಮತ್ತೆ ದೇಶ 2 ಬದಲಾಗಿರ್ತದೆ. 30 ವರ್ಷದ ಹಿಂದೆ ಅವನ ಸ್ವರೂಪನೂ ಎಲ್ಲ ಬದಲಾಗಿರುತ್ತೆ. ಅವನು ಅವತ್ತಿನ ದಿನ ಯುವಕ ಆಗಿರ್ತಾನೆ, ಇವತ್ತು ಅವನು ವೃದ್ಧ ಆಗಿದ್ದಾನೆ. ಹಾಗೆ ಕಾಲ ದೇಶ ಬದಲಾಗಿದೆ. ಈ ಕಾಲ ದೇಶ ಅನ್ನೋದು ಬಾಹ್ಯ ಲಕ್ಷಣ. ಇದನ್ನ ಬಿಟ್ಟಾಗ ಅವನು ದೇವದತ್ತ ಅನ್ನೋದು ತಿಳಿಯುತ್ತೆ ಅನ್ನೋದನ್ನ ಇದ್ ಮಾಡ್ತಾರೆ. ಈ ಬಾಹ್ಯ ಲಕ್ಷಣಗಳು ಇದೊಂದು ಉಪಾಧಿ. ಈ ಉಪಾಧಿನ ತೆಗೆದಾಕಿದಾಗ ನಿಜ ಸ್ವರೂಪ ತಿಳಿಯುತ್ತೆ ಅಂತ. ಅಂದ್ರೆ ಇವಾಗ ನಮ್ಮ ನಿಜ ಸ್ವರೂಪ ಕಾಲಕ್ಕೂನು ದೇಶಕ್ಕೂನು ಅತೀತವಾಗಿರೋ ಅಂಥದ್ದು ಅಂತ. ಕಾಲ ದೇಶ ಅತೀತ ನಮ್ಮ ಸ್ವರೂಪ ಅಂತ ಇದೆ ಅಲ್ವಾ. ನಾನು ಕೇಳಿದ್ದು ಕಾತ್ಯಾಯನಿಯವ್ರನ್ನ ಒಂದ್ಸತಿ ಕೇಳಿದ್ದೆ, ಭಾಗತ್ಯಾಗ ಅಂದ್ರೆ ಏನು ಅಂತ. ಇದನ್ನ ಈ ಉಪಾಧಿನ ತೆಗೆದಾಕಿದಾಗ ಅವನು ನಿಜವಾದ ದೇವದತ್ತನೇನೆ. ಆದ್ರೆ ಅವನು ಈ ಶರೀರ ಎಲ್ಲ ಕಾಲಕ್ಕೂ ದೇಶಕ್ಕೂ ಪರಿಮಿತ ಆಗಿರೋದ್ರಿಂದ ಇದರಲ್ಲಿ ಬದಲಾವಣೆ ಇದೆ. ಅದ್ರಲ್ಲಿ ನಿಜವಾದ ದೇವದತ್ತನ್ಗೆ ಏನು ಬದಲಾವಣೆ ಆಗಿರೋದಿಲ್ಲ ಅಂತ ಅಲ್ವಾ? ಸರಿನಾ ಉಮಾ ಅವ್ರೆ? ಮೇಡಮ್ ಬಾಯಲ್ಲಿ ಇನ್ನೊಂದ್ಸರಿ ಕೇಳೋಣ ಅದನ್ನ. ಕಾತ್ಯಾಯನಿಯವ್ರ ಹತ್ರ ಅಲ್ಲ ಸರಿಯಾಗಿದೆ. ಭಾಗತ್ಯಾಗದ್ದು ಒಂದ್ಸತಿ ಕಲ್ಯಾಣಿ ಹೇಳಿದ್ರು. ಅಲ್ಲ, ಇವ್ರು ಹೇಳಿದ್ರೆ ಸರಿಯಾಗಿ ಹೇಳಿದ್ದಾರೆ, ಏನು ಇದಿಲ್ಲ. ಈಗ ಅವ್ರೇನ್ ಹೇಳಿದ್ರು, ಆ ದೇವದತ್ತ ಅನ್ನೋನ್ನ ಹಿಂದೆ ತುಂಬಾ ಹಿಂದೆ ನೋಡಿದ್ರು. ಈಗ ಮತ್ತೆ ನೋಡ್ತಾ ಇರೋ ದೇವದತ್ತನಿಗೂ ಹಿಂದೆ ನೋಡಿದ ದೇವದತ್ತನಿಗೂ ರೂಪದಲ್ಲಿ ಪೂರ್ಣ ಬದಲಾವಣೆ ಇದೆ. ಇವನು ಮುದುಕ ಆಗಿದ್ದಾನೆ, ಆವಾಗ ಅವನು ಯುವಕ ಆಗಿದ್ದ. ಆದ್ರೆ ಅವನೇ ದೇವದತ್ತ. ಅದ್ ಹೆಂಗೆ ಅಂತಂದ್ರೆ ಈ ಹೊರಗಿಂದನ್ನ ಭಾಗತ್ಯಾಗ ಮಾಡ್ಬೇಕು. ಅಂದ್ರೆ ಹೊರಗಿನ ಲಕ್ಷಣಗಳನ್ನ ತ್ಯಾಗ ಮಾಡ್ಬೇಕು, ತೆಗಿಬೇಕು. ಅವಾಗಿದ್ದ ದೇಹ ಇವಾಗಿಲ್ಲ. ಹಾಗಂತ ಆ ವ್ಯಕ್ತಿನೇ ಬೇರೆ ಆಗ್ಬಿಡ್ತಾನ? ಖಂಡಿತ ಇಲ್ಲ, ವ್ಯಕ್ತಿ ಅವನೇನೆ. ಇವಾಗ ಕಲ್ಯಾಣಿಯವರು ಚಿಕ್ಕ ವಯಸ್ಸಿನಲ್ಲಿದ್ರು ನೀವು ಕಲ್ಯಾಣಿನೇ, ಇವಾಗ್ಲೂ ಕಲ್ಯಾಣಿನೇ, ನೀವು ಬೇರೆ ಆಗ್ಬಿಟ್ರ? ಆಗಿಲ್ಲ. ಹಾಗಾಗಿ ನಿಮ್ಮ ಚಿಕ್ಕ ವಯಸ್ಸಿನ ದೇಹದನ್ನ ತ್ಯಾಗ ಮಾಡ್ಬೇಕು, ಈಗಿನ ದೇಹವನ್ನ ತ್ಯಾಗ ಮಾಡ್ಬೇಕು. ಅವಾಗ ಉಳ್ಕೊಳ್ಳೋದು ಯಾರು? ಒಂದೇ ಕಲ್ಯಾಣಿನೇ ಉಳ್ಕೊತಾರೆ. ರೂಪಗಳ ಬದಲಾವಣೆ ಆಗ್ತಾ ಇರುತ್ತೆ, ಆದ್ರೆ ಕಲ್ಯಾಣಿ ಒಬ್ಬರೇ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಭಾಗತ್ಯಾಗ ಅಂದ್ರೆ ಆ ಒಂದು ಉಪಾಧಿ ಏನಿರುತ್ತೆ, ಹೊರಗಿನ ಲಕ್ಷಣಗಳೇನಿರುತ್ತೆ, ಅದನ್ನ ತೆಗೆದು ನಿಮ್ಮನ್ನ ನೋಡ್ಬೇಕು. ಹಾಗೆ ನೋಡ್ಕೊಂಡಾಗ ಗೊತ್ತಾಗತ್ತೆ ಅಂತ. ಆ ರೀತಿಯಲ್ಲಿ ಆತ್ಮನನ್ನ ತಿಳ್ಕೊಳ್ಳೋದಕ್ಕೆ ಉಪಾಧಿಗಳನ್ನ ಬೇರ್ಪಡಿಸಿ, ಅಂದ್ರೆ ತೆಗೆದುಹಾಕಕ್ಕೆ ನಿಜವಾಗ್ಲೂ ತೆಗೆದುಹಾಕೋದಲ್ಲ, ಉಪಾಧಿಗಳನ್ನ ಮಾನಸಿಕವಾಗಿ ಜ್ಞಾನಪೂರ್ವಕವಾಗಿ ತೆಗೆದಿಟ್ಟಾಗ ಆತ್ಮನ ಸ್ವರೂಪ ನಮ್ಗೆ ಗೋಚರಿಸುತ್ತೆ. ಯಾವುದನ್ನು ನಾವು ಬೇರ್ಪಡಿಸಕ್ ಸಾಧ್ಯ ಇಲ್ಲ. ಜ್ಞಾನದಿಂದ ಅದನ್ನ ತಿಳ್ಕೊಂಡು, ಯಾಕೆ ಅಂತಂದ್ರೆ
ದಿನ ಬೆಳಗಾರೆ ನಾವು ಕೂತ್ಕೊಂಡು ಈ ದೇಹ ನನ್ನಲ್ಲ, ಮನ್ಸು ನನ್ನಲ್ಲ, ಬುದ್ಧಿ ನನ್ನಲ್ಲ ಅಂತ ತಕ್ಷಣ ಯಾರನ್ನಾರು ತೆಗಿಯಕ್ ಸಾಧ್ಯ ಇದೆಯಾ ನಾವು? ನಿಜ. ಅದು ತೆಗಿಯಕ್ ಸಾಧ್ಯ ಅಲ್ಲ. ಇದನ್ ಬಿಟ್ರೆ ನನ್ನಂತ ಪೆದ್ದಿ ನಾನು ಆಲ್ರೆಡಿ ಬಂದ್ರ ಈ ಉದಾಹರಣೆಯಲ್ಲಿ ಸಾಕಷ್ಟು ನೊಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಿಂದೆ ಹೀಗೆ ಏನೋ ತಪ್ಪಾರ್ಥ ಮಾಡ್ಕೊಂಡು ನಾನು ಆತ್ಮ ಶಿವೋಹಂ ಅನ್ಕೊಂಡು ಯಾವ್ದನ್ನು ನಾವು ಬೇರ್ಪಡಿಸೋದು ಆಗಲ್ಲ. ಜ್ಞಾನದಿಂದ ಮಾತ್ರ ನಾವು ಅದನ್ನ ಏನು ಅಂತ ಅರಿಯೋದಷ್ಟೇ. ಎಲ್ಲವೂ ಅಷ್ಟೇ. ಆತ್ಮಜ್ಞಾನ ಅಂತ ಏನದೇನು ಸಪರೇಟ್ ಆಗಿ ಏನೋ ಅಂತದಲ್ಲ ಅದು. ಅದು ನಮ್ಮೊಳಗೆ ಇರುವಂತದ್ದು. ಅದು ಅಸ್ತಿತ್ವ ಏನ್ ಹೇಳ್ತೀವಿ, ಅರಿವು ಇರುವು ಅನ್ನೋದು, ಅದನ್ನ ಸಚ್ಚಿತ್ ಅನ್ನೋದು ಯಾವಾಗ್ಲೂ ಅದು ಎರಡು ಇರುವಂತದ್ದು. ಅದನ್ನ ಏನು ಮಾಡಕ್ ಬರಲ್ಲ ಅನ್ನೋವಂತ ಅರಿವಿನಲ್ಲಿ ಇರುವಂತದ್ದು. ಅದಕ್ಕೆ ಪ್ರಜ್ಞಾನಂ ಬ್ರಹ್ಮ ಅಂದ್ಬಿಟ್ರು. ಪ್ರಜ್ಞಾನಂ ಬ್ರಹ್ಮ, ಅರಿವೇ ಗುರು ಅಂತ ಹೇಳಿ ಮುಗಿಸ್ಬಿಟ್ರು. ಅದು ಅರಿವೇ ಎಲ್ಲವೂ ಅಂತ ಹೇಳಿ. ಈ ಜ್ಞಾನಗಳ ಉಪನಿಷತ್ 4 ವಾಕ್ಯ ಇದೆಯಲ್ಲ, ತುಂಬಾ ಮುಖ್ಯವಾಗಿರುವಂತದ್ದು. ಆ 4 ವಾಕ್ಯಗಳನ್ನ ಇಟ್ಕೊಂಡು ಅದನ್ನೇ ಚಿಂತನೆ ಮಾಡ್ಕೊಂಡು ಏನ್ ಹೇಳಿದ್ರು ಅಂತ ಹೋಗ್ತಾ ಇರೋಂಥದ್ದು. ಜೀವ ಈಶ್ವರ ಎರಡಕ್ಕೂ ಇರುವಂತ ಉಪಾಧಿಯನ್ನ ತೆಗೆದ್ರೆ ಅವಾಗ ಜೀವ ಈಶ್ವರ ಎರಡು ಒಂದೇ ಅಂತ ಗೊತ್ತಾಗುತ್ತೆ. ನೀವು ಅದನ್ನ ಸುಮಾರು ಸರ್ತಿ ಕೇಳಿದ್ದೀರಾ, ಕಲ್ಯಾಣಿ. ಜೀವ ಈಶ್ವರ ಒಂದೇ ಅನ್ನೋದನ್ನ ಹೇಳಿ ಹೇಳಿ ಅಂತ. ಅದೇ ಜೀವನ ಉಪಾಧಿ ದೇಹ ಮನಸ್ಸು ಬುದ್ಧಿ, ಈಶ್ವರನ ಉಪಾಧಿ ಸಚ್ಚಿತ್ ಆನಂದ. ಅಲ್ಲ, ಉಪಾಧಿ ಸಚ್ಚಿದಾನಂದ ಅಲ್ಲ, ಈಶ್ವರನ ಉಪಾಧಿ ಪ್ರಪಂಚ, ಸೃಷ್ಟಿ. ಸೃಷ್ಟಿ. ಸೊ ಈಶ್ವರನ ಉಪಾಧಿಯನ್ನ ತೆಗೆದಿಡ್ಬೇಕು, ಪ್ರಪಂಚವನ್ನ ಪಕ್ಕಕ್ಕಿಡೋದು, ದೇಹ ಮನಸ್ಸು ಬುದ್ಧಿಯನ್ನ ಪಕ್ಕಕ್ಕಿಡೋದು. ಅವಾಗ ಉಳ್ಕೊಳ್ಳೋದೇನು? ನನ್ನಲ್ಲೂ ಚೈತನ್ಯ, ಅಲ್ಲೂ ಕೂಡ ಚೈತನ್ಯ, ಚೈತನ್ಯ ಎರಡು ಒಂದೇ ಅಂತ ಆಗತ್ತೆ. ಉಪಾಧಿಗಳನ್ನ ಭಾಗತ್ಯಾಗ ಮಾಡ್ತಿದ್ದಾರೆ. ಇವಾಗ ಆತ್ಮನಿಗೆ 5 ಉಪಾಧಿಗಳನ್ನ ಹೇಳ್ಬಿಟ್ಟು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳನ್ನ ಹೇಳ್ಬಿಟ್ಟು ಇವಾಗ ಆ ಉಪಾಧಿ ಇವಾಗ ದೇಹ ಮನಸ್ಸು ಬುದ್ಧಿ ಎಲ್ಲ ಅನ್ನಮಯ ಪ್ರಾಣಮಯ ಹೋಗ್ಬಿಡುತ್ತೆ, ಮನೋಮಯಕ್ಕೂ ಸೇರ್ಕೊಂಡ್ಬಿಡುತ್ತೆ. ಇವಾಗ ವಿಜ್ಞಾನಮಯ ಆನಂದಮಯ ಅವೆರಡನ್ನ ನಮ್ದೇನಾದ ಸೇರ್ಕೊಳಲ್ಲ ಅನ್ಸುತ್ತೆ. ಅದು ಆತ್ಮ ಆಗುತ್ತೆ. ಬ್ರಹ್ಮ ಅಂದ್ರೆ ಪ್ರಪಂಚ ಆಗುತ್ತೆ, ಸರ್ವಜ್ಞ, ಸರ್ವವ್ಯಾಪಿ, ಜಗತ್ ಕಾರಣ, ಇದೆಲ್ಲ ಇದೆಯಲ್ಲ. ಈ ಉಪಾಧಿಗಳನ್ನ ಈಶ್ವರನ್ ತೆಗ್ದಾಕ್ಬೇಕು. ನಮಗೆ ಈ ಪಂಚಕೋಶಗಳನ್ನ ತೆಗ್ದಾಕ್ಬೇಕು. ಜೀವಕ್ಕೆ ತೆಗ್ದಾಕ್ದಾಗ ಸಿಗೋದು ಆಲ್ಜಿಬ್ರಾ ಮಾಡ್ತೀವಲ್ಲ, -*, ಇಲ್ಲ ಅಂದ್ರೆ +*, ಅಂತ ಮಾಡ್ಕೊಳ್ತಿದ್ವಲ್ಲ, ಆ ತರ ಮಾಡ್ಕೊಂಡಾಗ ಅದು ಯಾವುದು ಇಲ್ಲ, ಒಂದೇ ಅಂತ ಗೊತ್ತಾಗುತ್ತೆ. ಜೀವಾತ್ಮ ಮತ್ತೆ ಪರಮಾತ್ಮ ಒಂದೇ ಅಂತ. ಈ ಈಕ್ವೇಶನ್ಸ್ಗೋಸ್ಕರ ಇಷ್ಟೊಂದು ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟು, ಎಷ್ಟೊಂದು ಪ್ರೂಫ್ ಕೊಟ್ಟು ಶಂಕರಾಚಾರ್ಯರು ಅದೆಷ್ಟು ಬಗೆ ತಿಳಿಸ್ತಾರಲ್ಲ, ಎಷ್ಟು ಸರ್ತಿ ಹೇಳಿ, ಎಷ್ಟು ಬಗೆಯಾಗಿ ಅದನ್ನ ಹೇಳಿ 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 ತಿಳಿಸ್ತಾರೆ. ಈ ಜ್ಞಾನನ ಸುಸ್ಥಿತ ಭಾವ ಅಂತ ಹೇಳ್ತಾರೆ. ಅಂದ್ರೆ ಸುಸ್ಥಿತ ಅಂದ್ರೆ ದೃಢ ಆಗೋದು ಅಂತ. ಈ ಭಾವನೆ ದೃಢ ಆದಾಗ ನಮ್ಮಲ್ಲಿ ನಾನೆಂಬುದು ನಾನಲ್ಲ, ನಮ್ಮ ಗುರುಗಳ ಮಂತ್ರ ಹೇಳಿದಾಗ ನಮಗೆ ಇದು ನಾವು ಸಚ್ಚಿದಾನಂದ ಸ್ವರೂಪಿ ಅಂತ ನಮ್ಮ ಸ್ವರೂಪ ಗೊತ್ತಾದಾಗ ನಮಗೆ ಆತ್ಮಜ್ಞಾನ ಲಭ್ಯ ಆಗುತ್ತೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಮುಕ್ತರಾಗ್ತೀವಿ, ಜೀವನ್ ಮುಕ್ತರಾಗ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಬೇಕಾದ್ರೆ ನಿಲ್ಸ್ಬೋದಾ ಮೇಡಮ್? ಇಲ್ಲ ಹಾಗೆ ಕಂಟಿನ್ಯೂ ಮಾಡ್ಬೋದಾ ಅಂತ? ಅಲ್ಲ, ಇನ್ನ 3:45 ಆಗಿದೆ ಅಷ್ಟೇ. ಇಲ್ಲ ಮೇಡಮ್ ನಂದಲ್ಲ. ಸರಿ, ನಿಮ್ಗೆ ಬೇರೆ ಕೆಲಸ ಇದೆ ಅಂದ್ರೆ ಇವಾಗ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ವೀಕ್ ನಿಲ್ಲಿಸ್ಬಿಡೋಣ, ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಏನ್ ತೊಂದ್ರೆ ಇಲ್ಲ. ಏನಿಲ್ಲ, ಇನ್ನೂ 1/4 ಗಂಟೆ ಮಾಡ್ಬೋದು, ಏನ್ ಪರವಾಗಿಲ್ಲ. ಮಾಡ್ಬೋದಾ? ಸರಿ, ಇನ್ನೊಂದ್ ಸ್ವಲ್ಪ ಉಳಿಯತ್ತೆ, ಅದಕ್ಕೋಸ್ಕರ ನೆಕ್ಸ್ಟ್ ಕ್ಲಾಸ್ ಸರಿ ಹೋಗುತ್ತೆ ಅಂತ ಹೇಳ್ದೆ ಅಷ್ಟೇ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಒಂದ್ ಚೂರು ಮಗಿಯತ್ತೆ, ಅದಕ್ಕೆ ನೆಕ್ಸ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹಾಗೆ ಮಾಡಿ. ಒಂದು ಯಾವ್ದಾದ್ರು ಮೆಡಿಟೇಷನ್ ಮಾಡೋಣ ಅಂತ. ನಮ್ದು ಆದಷ್ಟು ಮೈಂಡ್ ಎಷ್ಟು ಸೈಲೆಂಟ್ ಮಾಡ್ಕೋತೀವೋ ಅದೇ ಮುಖ್ಯವಾಗಿರೋದು ಇಲ್ಲಿ ನಮ್ಗೆ ಬೇಕಾಗಿರೋದು. ಹಾಗಾಗಿ ಯಾವ್ದಾದ್ರು ಒಂದು ಮೆಡಿಟೇಷನ್ ಹಾಕಿದ್ರೆ ಮೇಡಮ್, ನಾವು ಮೆಡಿಟೇಷನ್ ಮಾಡೋಣ 1/4 ಗಂಟೆ ಅಂತ. ಪ್ರಾರ್ಥನೆ ಮಾಡ್ಬಿಡಿ, ಇದು ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ, ಆಮೇಲೆ ಮೆಡಿಟೇಷನ್. ವಿಜಯ ಮೇಡಮ್ ಪ್ರಾರ್ಥನೆ ಮಾಡ್ತೀರಾ?
ಸುಸ್ಥಿತಾಹ ಅನ್ನೋದು ವರ್ಡ್ ಚೆನ್ನಾಗಿದೆ ಅಲ್ವಾ ಅಂತೆ. ಹಾ ಸು ಹೌದು. ಸ್ಥಿತ ಇಡ್ಬೋದು ಸು ಸುಸ್ಥಿತ ಸುಸ್ಥಿತ. ಸುಸ್ಥಿತ. ಪ್ರಾರ್ಥನೆ ಮಾಡಿ ಉಮಾ ಅವರೇ ನೀವೇನೆ. ಆಯ್ತು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಹರಿ ಓಂ. ಧನ್ಯವಾದಗಳು ವಿಜಯ ಅವರೇ, ಉಮಾ ಅವರೇ. ಮತ್ತೆ ಮುಂದಿನ ವಾರ ಕಂಟಿನ್ಯೂ ಮಾಡೋಣ.